ಮೂಡಾದಲ್ಲಿ ನಡೆದಿರುವಂತಹ ನಿವೇಶನಗಳ ಹಂಚಿಕೆ ವಿಚಾರದಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಬಿಜೆಪಿ ಹಾಗೇನೆ ಜೆಡಿಎಸ್ ನಾಯಕರು ಮೈಸೂರು ಚಲೋ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಪಾದಯಾತ್ರೆ ಸಾಗ್ತಾ ಇದ್ರೆ ಈ ಪಾದಯಾತ್ರೆ ಸಾಗುವಂತ ದಾರಿಯಲ್ಲೇ ಆಡಳಿತ ಮಾಡ್ತಾ ಇರುವಂತ ಕಾಂಗ್ರೆಸ್ನವರು ಜನಾಂದೋಲನ ಸಭೆಯನ್ನು ಮಾಡಿ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರಿಬ್ಬರ ಸಭೆ, ಒಂದು ಕಡೆಯಲ್ಲಿ ಜನಾಂದೋಲನ, ಇನ್ನೊಂದು ಕಡೆಯಲ್ಲಿ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಭೆಯನ್ನ ಯಾವ ಡೇಟ್ನಲ್ಲಿ ಹಮ್ಮಿಕೊಂಡಿದ್ದಾರೆ ಅದು ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗೆಯೇ ಎರಡೂ ಪಕ್ಷಗಳ ಹೋರಾಟ, ಒಟ್ಟಿನಲ್ಲಿ 3 ಪಕ್ಷ ಇದೆ, ಇಬ್ರು ಮೈತ್ರಿಯಲ್ಲಿದ್ರೆ ಮತ್ತೊಬ್ರು ಕಾಂಗ್ರೆಸ್ನವರು ಆಡಳಿತ ಪಕ್ಷ. ಇವರ ಹೋರಾಟ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ, ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ನಮ್ಮ ಚರ್ಚಾ ವಿಷಯ. ಸಿದ್ದರಾಮ ಉತ್ಸವ, ಮೂಡಾ ಶಕ್ತಿ ಪ್ರದರ್ಶನ. ನಾನು ಸಂಪತ್ ವಂಡಾರು. ಸಿಎಂ ವಿರುದ್ಧ ಬಿಜೆಪಿ ನಾಯಕರು ಹಾಗೆಯೇ ಜೆಡಿಎಸ್ ನಾಯಕರು ರಣಕಹಳೆಯನ್ನ ಮೊಳಗಿಸಿದ್ದು ಅದು ಮೈಸೂರು ಚಲೋ ಪಾದಯಾತ್ರೆಯ ಮೂಲಕ. ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ನವರು ಹಮ್ಮಿಕೊಂಡಿದ್ದು ಜನಾಂದೋಲನ. ಮೈತ್ರಿಯ ಮೈಸೂರು ಚಲೋ ಮುನ್ನ ರಣತಂತ್ರವನ್ನು ರೂಪಿಸಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ನಾಳೆ ಮಧ್ಯಾಹ್ನ ಸಿದ್ದರಾಮೋತ್ಸವ ರೀತಿ ಸಮಾವೇಶ ನಡೆಯುತ್ತೆ. ಅಹಿಂದ ಸಮಾವೇಶನ ಇದು, ಹಾಗಾದ್ರೆ ಕಾಂಗ್ರೆಸ್ ಸಮಾವೇಶನ ಅಂತೇಳಿ ಒಂದಷ್ಟು ಜನ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಅಂದಾಜು 1 ಲಕ್ಷ ಜನ ಕಾರ್ಯಕರ್ತರು ಸೇರುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಸಿಎಂ ವಿರುದ್ಧ, ಇದರ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಸಿಎಂ ವಿರುದ್ಧ ಇನ್ನೊಂದು ಖಾಸಗಿ ದೂರು ಕೂಡ ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಅನ್ನೋರು ಈ ದೂರನ್ನ ದಾಖಲು ಮಾಡಿರೋರು. ಸದ್ಯ ಇದು ಕೂಡ ಮುಂದಿನ ಹಂತದಲ್ಲಿ ವಿಚಾರಣೆಗೆ ಬರಲಿದೆ. ಒಟ್ನಲ್ಲಿ ಜಟಾಪಟಿ ಜೋರಾಗಿ ನಡೀತಾ ಇದೆ. ಹಾಗೆಯೇ ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಆಪ್ ವಕ್ತಾರರಾಗಿರುವಂತಹ ಶಶಿಧರ್ ಸಿ ಆರಾಧ್ಯ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಾಜಕೀಯ ವಿಶ್ಲೇಷಕರು, ರಾಜಕೀಯ ಚಿಂತಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೇನೆ ಬಿಜೆಪಿ ವಕ್ತಾರರಾಗಿರುವಂತಹ ಅರುಣ್ ಜಿ ಶೇಟ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅರುಣ್ ಜಿ ಶೇಟ್, ನಿಮ್ಮಿಂದಲೇ ಆರಂಭಿಸ್ತೀನಿ. ಒಂದ್ ಕಡೆಯಲ್ಲಿ ಈಗ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ನಿಮ್ಮವರು, ಹಾಗೇನೆ ಸಮಾರೋಪ ಸಭೆ ಮೈಸೂರಿನಲ್ಲಿ ನಡೆಯುತ್ತೆ. ಇದಕ್ಕೆ ಕೌಂಟರ್ ಎನ್ನುವಂತೆ ಜನಾಂದೋಲನವನ್ನ ಕಾಂಗ್ರೆಸ್ನವರು ಹಮ್ಮಿಕೊಂಡಿರೋದು, ಏನ್ ಹೇಳ್ತೀರಾ ಸರ್ ಇದಕ್ಕೆ? ಇದಕ್ಕೆ ಏನ್ ಹೇಳ್ಬೇಕು ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ. ಸರ್ಕಾರ ಬಂದು ಸುಮಾರು ಒಂದೂವರೆ ವರ್ಷ ಆಯ್ತು. ಇವಾಗ ನಾನು ಅಲ್ಲಿಷ್ಟು ಪ್ರಗತಿ ಮಾಡಿದೆ, ಅಲ್ಲಿ ರೋಡ್ ಮಾಡಿದೆ, ಇಲ್ಲಿ ಬಿಲ್ಡಿಂಗ್ ಕಟ್ಟಿದೆ, ಇಲ್ಲಿ ಮಾರುಕಟ್ಟೆ ಮಾಡಿದೆ, ಇಲ್ಲಿ ವ್ಯವಸ್ಥೆ ಮಾಡಿದೆ ಅನ್ನುವಂತ ಸುದ್ದಿಗಳು ಕಿವಿಗೆ ಮುಟ್ಟಬೇಕಿತ್ತು. ಇಲ್ಲಿ ಶಂಕುಸ್ಥಾಪನೆ ಮಾಡಿದೆ, ಅಲ್ಲಿ ಉದ್ಘಾಟನೆ ಮಾಡಿದೆ, ಇಂಥ ಸುದ್ದಿಗಳು ಬರ್ಬೇಕಿತ್ತು. ಆದ್ರೆ ಇವಾಗ ಏನ್ ಬರ್ತಾ ಇದೆ? ನಾನು ವಾಲ್ಮೀಕಿಯಲ್ಲಿ ಇಷ್ಟು ಹಗರಣ ಮಾಡಿದೆ, ನಾನು ಮೂಡಾದಿಂದ ಇಷ್ಟು ಸೈಟ್ ಅನ್ನು ಹೊಡ್ಕೊಂಡೆ, ಇದೇ ಸುದ್ದಿಗಳು ಬರ್ತಾ ಇರುವಂತದ್ದು. ಆಶ್ಚರ್ಯ ಆಗುತ್ತೆ. ಯಾರು ಸಮಾಜವಾದಿ ಚಿಂತನೆಯಿಂದ ಬಂದಿದ್ದಾರೆ ಅಂತ ಹೇಳ್ಕೊಂಡ್ ಬಂದ್ರು, ನಾನು ಅತ್ಯಂತ ಸರಳವಾಗಿರ್ತಕ್ಕಂಥ ಜೀವಿ ಅಂತ ಹೇಳ್ಕೊಂಡ್ ಬಂದ್ರು, ಅವರೇ ಹೇಳ್ತಾರೆ ನಾನು ಕೊಳ್ಳೆ ಹೊಡೆದಂತಹ ಮೈಸೂರಿನ ಆ ಮೂಡ ಸೈಟ್ಗೆ 62 ಕೋಟಿ ಬರುತ್ತೆ. ಅರೆ, ನಿಮ್ಮ ಕಾರ್ಯಕರ್ತರು, ನಮ್ಮ ಬಡಪಾಯಿ ಜನರು, ನಿಮ್ಮೊಟ್ಟಿಗೆ ಇದ್ದವರಿಗೆ ಇಂಥ ಭಾಗ್ಯ ಸಿಕ್ಕಿದ್ಯಾ ಸಿದ್ದರಾಮಯ್ಯ ಅವರೇ? ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ? ಇಷ್ಟು ಅತ್ಯಂತ ಸುಲಲಿತವಾಗಿ ಯಾವುದೇ ಒಬ್ಬ ಸಣ್ಣ ಹುಡುಗ ಹತ್ರ ಕೂಡ ಈ ಬಗ್ಗೆ ವಿಶ್ಲೇಷಣೆ ಮಾಡುವಂತ ಹೇಳಿದ್ರೆ ಪಟಕ್ಕನೆ ಉತ್ತರ ಮಾಡಿಬಿಡ್ತಾನೆ, ಇದೊಂದು ಭ್ರಷ್ಟ ಸರ್ಕಾರ ಅಂತ. ಅಂಥದ್ರಲ್ಲಿ ನಿಮ್ಮಂತ ಮೇಧಾವಿಗಳು ಅಂತ ತಮ್ಮಂತ ಕರೆದುಕೊಂಡಂತಹ ಸಿದ್ದರಾಮಯ್ಯನವರೇ, ಇವತ್ತು ನೀವೇ ಘೋಷಿಸಿದ ಗ್ಯಾರಂಟಿಗಳಿಗೆ ನಾವು ಹೇಳಿದ್ವಿ ನಿಮ್ಗೆ ಇಂಥದೆಲ್ಲ ಘೋಷಣೆ, ನಿಮ್ಗೆ ಸೀಟುಗಳನ್ನು ಹೊಡೆಯಬೇಕು ಅನ್ನತಕ್ಕಂಥ ವಿಷಯದಲ್ಲೆಲ್ಲ ಮಾಡೋಕೆ ಹೋಗ್ಬೇಡಿ, ಒಂದ್ಸತಿ ಚಿಂತನೆ ಮಾಡಿ ಅಂತ ಕೇಳಲಿಲ್ಲ. ಇವಾಗ ಹಿಡಿಶಾಪ ಹಾಕ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯ ಜನತೆಯ ಮಹಿಳೆಯರು. ಈ 2,000 ಪ್ರತಿ ತಿಂಗಳು ಬರುತ್ತೆ ಇನ್ನುವಂತ ಆಸೆಯಲ್ಲಿ, ಅದರಲ್ಲಿ ತಮ್ಮ ಜೀವನವನ್ನು ರೂಪಿಸಿದ್ರು, ಆದ್ರೆ ಇವತ್ತು ಕೊಡ್ತಾ ಇಲ್ಲ. ಈ ರೀತಿ ಧೂರ್ತ ಮತ್ತೆ ಅತ್ಯಂತ ಭ್ರಷ್ಟಯುತವಾಗಿರತಕ್ಕಂತ ಕರ್ನಾಟಕ ಇತಿಹಾಸದಲ್ಲಿ ಎಂದು ಕಂಡು ಕೇಳೆರಿಯದ ಭ್ರಷ್ಟಾಚಾರದಿಂದ ಕೂಡಿರತಕ್ಕಂಥ ಲಿಪ್ತವಾಗಿರತಕ್ಕಂಥ, ಅಷ್ಟೇ ಅಲ್ಲ
ಈ ಭ್ರಷ್ಟಾಚಾರ 187 ಕೋಟಿದಲ್ಲ, ಕೇವಲ 87 ಕೋಟಿದ ಮಾತ್ರ ಅಂತ ಸಮರ್ಥಿಸಿಕೊಂಡು ಸರ್ಕಾರದಲ್ಲಿ ನಡೆಸ್ತಾ ಇದ್ದಾರಲ್ರಿ. ಇದೆಂತ ಸರ್ಕಾರ? ಇಂಥ ಭ್ರಷ್ಟ ಸರ್ಕಾರ ಮೊಟ್ಟ ಮೊದಲಿಗೆ ತೊಲಗಬೇಕು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿಸಬೇಕು. ಅದಕ್ಕೆ ಬೇರೆ ದಾರಿ ಇಲ್ಲ. ಕೊಟ್ಟೇ ಕೊಡ್ತಾರೆ, ಮಾಡೇ ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಯಾವುದೇ ಸ್ಥಳದಲ್ಲಿ ಬೇಕಾದ್ರೆ ಇದಕ್ಕೆ ಬೇಕಾದ ಹೋರಾಟ ರೂಪುರೇಷೆಯನ್ನು ನಾವು ಈಗಾಗಲೇ ನಡೆಸಿದ್ದೇವೆ. ಜನರು ಕೂಡ ಅತ್ಯಂತ ಎಸ್ ಸರ್ ಆರಾಧ್ಯ ಅವರೇ, ಪ್ರಮುಖವಾಗಿ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಅದೆಷ್ಟೋ ಜ್ವಲಂತ ಸಮಸ್ಯೆ. ಒಂದ್ ನಿಮಿಷ ಅದೆಷ್ಟೋ ಜ್ವಲಂತ ಸಮಸ್ಯೆಗಳಿವೆ. ಅದರ ಹೊರತಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಆಡಳಿತ ಪಕ್ಷದವರು ಜನಾಂದೋಲನ ಸಭೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ವಿರುದ್ಧ ಚಳುವಳಿ ಆಗ್ತಾ ಇದೆ ಅಂತೇಳಿ ಜನಾಂದೋಲನ ಸಭೆಯನ್ನ ಮಾಡ್ತಾ ಇದ್ರೆ, ಇತ್ತ ವಿರೋಧ ಪಕ್ಷ ಎನಿಸ್ಕೊಂಡವರು ಸಮಸ್ಯೆಗಳನ್ನ ಎತ್ತಿ ತೋರಿಸಬೇಕಾದವರು ಪಾದಯಾತ್ರೆ ಹೊರಟಿದ್ದಾರೆ. ಏನ್ ಹೇಳ್ತೀರಾ ಎರಡೂ ಪಕ್ಷಗಳ ನಡೆ ಬಗ್ಗೆ? ನೋಡಿ, 224 ಕ್ಷೇತ್ರಗಳಲ್ಲೂ ವಿವಿಧ ರೀತಿಯಾದಂಥ ಸಮಸ್ಯೆಗಳು ತಲೆದೋರಿದೆ. ನೆರೆ ಇದೆ. ಕಳೆದ 1 ವರ್ಷದಿಂದ ಬರ ಇತ್ತು, ಈಗ ನೆರೆ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಮತ್ತು ಸಾಕಷ್ಟು ಸಮಸ್ಯೆಗಳನ್ನು ರೈತರು ಮತ್ತು ಹೈನುಗಾರಿಕೆ ಪ್ರದೇಶಗಳಲ್ಲಿ ಹೈನುಗಾರಿಕೆ ಮಾಡಿರ್ತಕ್ಕಂಥವ್ರು, ಮೀನುಗಾರಿಕೆ ಮಾಡತಕ್ಕಂಥ ಸಮಸ್ಯೆಗಳು, ಇಂತಹ ಜ್ವಲಂತ ಸಮಸ್ಯೆಗಳು ಕಾಡ್ತಾ ಇದೆ ಕರ್ನಾಟಕದಲ್ಲಿ. ಅದನ್ನೆಲ್ಲ ಹೊರತುಪಡಿಸಿ ಈಗ ಆಲ್ರೆಡಿ ನಿಮ್ಮದೇ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ನಿವೇಶನಗಳನ್ನ ಇವರು ಲಪ್ಟಾಯಿಸಿದ್ದಾರೆ ಅಂತ ನೀವೇ ಹೇಳ್ಕೊಂಡು ಹೊರಟಿದ್ದೀರ. ನೀವು ಅವಾಗ ಏನ್ ಮಾಡ್ತಾ ಇದ್ರಿ? ನಿಮ್ಮ ಸರ್ಕಾರ ಯಾವ ರೀತಿಯಾಗಿ ನಡೆಸಿದ್ರಿ? ಅವರು ನಿಮ್ಮ ಫೈಲ್ ಬಂದ ತಕ್ಷಣ ಇದು ಸಿದ್ದರಾಮಯ್ಯನವರ ಪತ್ನಿಯ ಫೈಲ್ ಅಂತ ನಿಮ್ಗೆ ಗೊತ್ತಾಗೋದಿಲ್ವಾ? ಆ ಕೊಡಬಾರ್ದು ಅಂತ ಯಾಕೆ ನಿಮ್ಗೆ ಗೊತ್ತಿರ್ಲಿಲ್ವಾ? ಆಗ ನೀವು ಕೊಟ್ಟು ಈಗ ನೀವು ಅವರನ್ನ ಅದೇ ವಿಷಯಕ್ಕೆ ನೀವು ಪಾದಯಾತ್ರೆ ಮಾಡ್ತೀರಾ. ಇನ್ನೊಂದು ವಾಲ್ಮೀಕಿ ಹಗರಣದಲ್ಲಿ ನೋ ಡೌಟ್ ಇದು ಅದಾಗಿದೆ. ಅದಕ್ಕೆ ಯಾರು ಪನಿಷ್ಮೆಂಟ್ ತಗೋಬೇಕು, ಕಾನೂನು ರೀತಿ ಯಾರು ಬೇಕಾದ್ರೂ ಪನಿಷ್ಮೆಂಟ್ ತಗೋಬೇಕಾಗುತ್ತೆ. ನಾಗೇಂದ್ರ ಅವರು ಆಗಲೇ ರಾಜೀನಾಮೆ ಕೊಟ್ಟಿದ್ರೆ ಜೈಲಿನ ಸೇರಿದ್ದಾರೆ. ಆದ್ರೆ ಮೂಡ ಹಗರಣದಲ್ಲಿ ಇವರು ನಗೆಪಾಟ್ಲಿಗೆ ಇಡಾಕ್ತಾ ಇರ್ತಕ್ಕಂಥವ್ರು ಬಿಜೆಪಿನವರು. ಅವರದೇ ಸರ್ಕಾರದಲ್ಲಿ ಸೈಟ್ ಕೊಟ್ಟಿದ್ದಾರೆ. ಇವು ಆಯ್ತು, ಪ್ರತಿಪಕ್ಷಗಳು ಏನೋ ಒಂದು ಸಿಕ್ತು, ಅವ್ರಿಗೆ ಅಸ್ತ್ರ ಸಿಕ್ತು, ಅವರು 65 ಸ್ಥಾನಕ್ಕೆ ಇಳಿದೋಗಿದ್ರು. ಜನ ಅವ್ರು ನೋಡ್ಬೇಕಲ್ವಾ, ನಾವೇನೋ ಮಾಡ್ತಾ ಇದ್ದೀವಿ, ಇನ್ನೇನೋ ಮಾಡ್ತೀವಿ. ಯಾಕಂದ್ರೆ JCB ಪಕ್ಷಗಳಲ್ಲಿ ಬಡವರ ಬಗ್ಗೆ, ಶೋಷಿತರ ವರ್ಗದ ಬಗ್ಗೆ ಯಾವುದೇ ಒಂದು ಅಭಿಪ್ರಾಯ ಅಂತೂ ಒಳ್ಳೆ ಅಭಿಪ್ರಾಯ ಅಂತ ಜನರಲ್ಲಿ ಮೂಡಿಸುವಲ್ಲಿ ಇವರು ವಿಫಲರಾಗಿದ್ದಾರೆ. ಯಾಕಂದ್ರೆ ಎಲ್ಲರೂ ಇವರು ಲೂಟಿಗೆ ಎಳೆದಿದ್ದಾರೆ. 3 ಪಕ್ಷಗಳ ಎಲ್ಲಾ ನಾಯಕರು ಸಹ ಮೂಡಾದಲ್ಲಿ ಸೈಟ್ಗಳನ್ನು ಪಡೆದಿರ್ತಕ್ಕಂಥದ್ದೇ. ಅಂತಹ ಸಮಸ್ಯೆಗಳನ್ನು ಬಿಟ್ಟು ಇವರು ಪಾದಯಾತ್ರೆ ಮಾಡ್ತಾರೆ ಒಂದ್ ಕಡೆ, ಇನ್ನೊಂದು ಜನಾಂದೋಲನ ಮಾಡ್ತಾ ಇದ್ರಲ್ಲಿ ಹಾಸ್ಯಾಸ್ಪದ. ಸರ್ಕಾರ ಮಾಡ್ಬೇಕಾಗಿರ್ತದೆ, ಪ್ರತಿಪಕ್ಷಗಳು ಮಾಡ್ಬೇಕಾದ್ರೆ ಕರ್ತವ್ಯ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡ್ಲಿ. ನೀವು ಕರೆಕ್ಟ್ ಆಗಿದ್ದೀರಲ್ವಾ? ಕುಂಬಳಕಾಯಿ ಕಳ್ಳ ಅಂದ್ರೆ ನೀವೇ ಹೆಗಲ್ ಮುಟ್ಟು ನೋಡ್ಕೋತೀರಾ? ನೀವು ಬಿಟ್ಬಿಡಿ ಅವ್ರನ್ನ. ಆಯ್ತು, ನಾನೇನು ಮಾಡಿಲ್ಲ ತಾನೆ, ಅದು ನ್ಯಾಯಾಂಗ ತನಿಖೆ ಆಗುತ್ತೆ, ಇನ್ನೊಂದು ಆಗುತ್ತೆ, ಮತ್ತೊಂದಾಗುತ್ತೆ, ಪ್ರತಿಪಕ್ಷಗಳು ಕೂಗಾಡ್ಕೊಂಡ್ಲಿ. ನೀವು ರಾಜ್ಯದ ಜನರ ಜ್ವಲಂತ ಸಮಸ್ಯೆಗಳು ಸ್ಪಂದಿಸಬೇಕಾಗಿತ್ತಲ್ವಾ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿ ವರ್ಗಗಳು ಎಲ್ಲಿ ಹೋಗ್ಬೇಕು? ರಾಜ್ಯದ ಜನರಿಗೆ ಹೋಗ್ಬೇಕು. ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ, ಉಡುಪಿನಲ್ಲಿ ಏನಾಗ್ತಾ ಇದೆ, ಮಂಗಳೂರಿನಲ್ಲಿ ಏನಾಗಿದೆ, ಚಿಕ್ಕೋಡಿನಲ್ಲಿ ಏನಾಗಿದೆ, ಬೆಳಗಾವಿನಲ್ಲಿ ಏನಾಗಿದೆ, ಭದ್ರಾ ಏನಾಗಿದೆ, ಇನ್ನೊಂದು ಮತ್ತೊಂದು ಏನಾಗಿದೆ. ಕೆಲವು ಕಡೆ ಮಳೆಗಳು ಆಗ್ತಾ ಇಲ್ಲ, ಆ ಜನರಿಗೆ ಕೆಲವರಿಗೆ ಬಿತ್ತನೆ ಬೀಜ ಸಿಗ್ತಾ ಇಲ್ಲ, ರಸಗೊಬ್ಬರಗಳು ಸಿಗ್ತಾ ಇಲ್ಲ. ಇಂಥದ್ ಕಡೆ ಗಮನ ಕೊಡ್ಬೇಕಾಗಿರ್ತಕ್ಕಂಥದ್ದು ಯಾರ್ದು? ನಿಜವಾದ ಆಡಳಿತಗಾರನ, ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಆದ್ರೆ ಇವರ ಹೆಸರಿನಲ್ಲೇ ಸಿದ್ದರಾಮ ಮಹೋತ್ಸವ ಮಾಡ್ಕೊಂಡಿದ್ರಲ್ಲ, ಇದೊಂದು ರೀತಿಯ ಹಾಸ್ಯಾಸ್ಪದ ಅಂತ ಹೇಳಬಲ್ಲೆ. ಪುರಾಣಿಕ್ ಸರ್, ಇನ್ನೊಂದ್ ಕಡೆಯಲ್ಲಿ ಎರಡೂ ಪಕ್ಷಗಳ ಈ ಯಾತ್ರೆ, ಜನಾಂದೋಲನ ಸಭೆ, ಸಮಾವೇಶ, ಶಕ್ತಿ ಪ್ರದರ್ಶನ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೊದಲೇ ಹೇಳಿದ ಹಾಗೆ ಇದೊಂದು ರೀತಿಯ ರಾಜಕೀಯ ಹೋರಾಟವಾಗಿದೆ. ಕಾನೂನಿನ ಹೋರಾಟವನ್ನ ಕಾನೂನಿಗೆ ಬಿಡಬೇಕಾಗಿತ್ತು. ಆದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗವನ್ನ ಮಾಡಿ ನಮ್ಮ ಒಂದು ಬಿಜೆಪಿ ಮತ್ತು JDS ಏನ್ ಮೈತ್ರಿ ಒಂದು ಒಕ್ಕೂಟ ಇದೆ, ಅದಕ್ಕೆ ಒಂದು ರೀತಿಯಲ್ಲಿ ಜನರಲ್ಲಿ ಒಂದು ರೀತಿ ಕಳೆದು ಹೋಗಿರ್ತಕ್ಕಂತ ಚುನಾವಣೆಯಲ್ಲಿ ಆಗಿರ್ತಕ್ಕಂತ ಸೋಲನ್ನ ಅದನ್ನ ಮುಚ್ಚಿ ಹಾಕ್ಬೋದು, ಅಥವಾ ಅದನ್ನ ಜನ ಮರೆತು ನಾವೇ ವಾಸಿ. ಮತ್ತೆ ಕಾಂಗ್ರೆಸ್ನವರು ನಮ್ಮ 40% ಅಂತ ಹೇಳಿದ್ರು, ಇವ್ರು 80% ಅಥವಾ ಇನ್ಯಾವುದೇ ರೀತಿಯಲ್ಲಿ ಅಕ್ರಮಗಳನ್ನ ಏನೇನೋ ಈ ತರ ಅಕ್ರಮಗಳು ಅಥವಾ ಹಣ ಲಪ್ಸ ಇದು ಅಥವಾ ಬ್ಯಾಂಕ್ ಮೂಲಕ ಹಣವನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಆ ಟ್ರೆಜರಿ ಹಣವನ್ನೇ ಈ ರೀತಿ ಕೆಲವನ್ನ ಜನರ ಮುಂದೆ ಇಟ್ಟು ಹೇಳ್ತಕ್ಕಂಥದ್ದಕ್ಕೆ ಇವ್ರಿಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅದರಲ್ಲಿ ಏನು ಎರಡನೇ ಮಾತಿಲ್ಲ. ನನ್ನ ಪ್ರಕಾರ ಏನಂತಂದ್ರೆ, ಈ ಅವರು ವಿರೋಧ ಪಕ್ಷದವರು AAP ಅವರು ಹೇಳಿದಾಗ ಕರೆಕ್ಟ್. ಅದು ಏನು ವಿರೋಧ ಪಕ್ಷದವರು ಟೀಕೆ ಮಾಡೋದು, ಯಾಕೆಂದ್ರೆ ಅವರ ಅಧಿಕಾರದಲ್ಲಿ ಅವ್ರಿಗಿರ್ತಕ್ಕಂಥದ್ದು ಜನರ ಸಮಸ್ಯೆಗಳನ್ನ ಸರ್ಕಾರದ
ಅದನ್ನ ತಿಳಿಸ್ಬಿಟ್ಟು ಅದರಿಂದ ಪರಿಹಾರ ಜನರಿಗೆ ನೀಡಬೇಕು ಅಂತಕ್ಕಂಥದ್ದಕ್ಕೆ ಆದ್ಯತೆ ಕೊಡ್ಬೇಕಾಗಿತ್ತು. ಈಗ ಕೊಡ್ತಕ್ಕಂಥದ್ದು ಏನಂದ್ರೆ ಈ ಎರಡು ಪ್ರಕರಣಗಳಲ್ಲಿ ಒಂದು ವಾಲ್ಮೀಕಿ ನಿಗಮದ ಹಗರಣ, ಜೊತೆಗೆ ಈ 14 ಸೈಟ್ಗಳನ್ನ ಮುಖ್ಯಮಂತ್ರಿಗಳು ಅವರ ಪತ್ನಿಯ ಹೆಸರಿನಲ್ಲಿ ಪಡೆದಿದ್ದಾರೆ. ಅದು ಅಕ್ರಮವಾದದ್ದು, ಅದು ಕಾನೂನಿಗೆ ಬಿಟ್ಟಿದ್ದು. ಯಾಕಂದ್ರೆ ಈಗಾಗಲೇ ಸರ್ಕಾರವೇ ಒಂದು ಜಡ್ಜ್ ದೇಸಾಯಿರವರ ಒಂದು ನೇತೃತ್ವದ ಒಂದು ಸಮಿತಿಯನ್ನ ಮಾಡಿದೆ. ಜೊತೆಗೆ ಕಾನೂನಿನ ಪ್ರಕಾರ ಅದರ ವಿರುದ್ಧ ಕೇಸನ್ನ ಮಾಡ್ಲಿಕ್ಕೆ ರಾಜ್ಯಪಾಲರಿಗೆ ಅನುಮತಿ ಕೊಡಿ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಬಹುಶಃ ಸರ್ಕಾರ ಏನಾದ್ರೂ ಒಂದು ರೀತಿಯಲ್ಲಿ ಡೆಸ್ಪರೇಟ್ ಆಗಿದೆಯೋ ಅಂತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೇನೆ. ಯಾಕಂದ್ರೆ ಇವ್ರು ಜನಾಂದೋಲನ ಮಾಡ್ತಕ್ಕಂಥದ್ದನ್ನ ಮಾಡ್ಲಿ, ಅದನ್ನ ನಾವು ಕಾನೂನು ಮೂಲಕ ಎದುರಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ಬೇಕು. ಆಮೇಲೆ ನನಗೆ ಗೊತ್ತಿರೋ ಪ್ರಕಾರ ಸಿದ್ದರಾಮಯ್ಯ ಅವ್ರನ್ನ ನಾನು ಸುಮಾರು 50 ವರ್ಷದಿಂದ ಬಲ್ಲೆ. ಅವ್ರು ವಿದ್ಯಾರ್ಥಿಯಾಗಿದ್ದಾಗ್ಲೂ ನಾನು ನೋಡಿದ್ದೀನಿ ಅವ್ರನ್ನ. ಅವರ ಒಂದು ಇಡೀ ಒಂದು ರಾಜಕೀಯದ ಒಂದು ಚರಿತ್ರೆಯಲ್ಲಿ ಅಥವಾ ಅವರ ರಾಜಕೀಯದ ಅನುಭವದ ಅಥವಾ ಚಿತ್ರಣ ಏನ್ ನಾವು ಇಟ್ಕೊಂಡಿದ್ವಿ, ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಆಘಾತ ಉಂಟಾಗ್ತಕ್ಕಂಥ ಸನ್ನಿವೇಶಕ್ಕೆ ಅವರು ಸ್ವಯಂ ಇದರಲ್ಲಿ ಅವರು ತಂದ್ಕೊಂಡ್ರ ಅಂತ. ಯಾಕಂದ್ರೆ ಉದಾಹರಣೆಗೆ ಹೇಳ್ತೀನಿ, ಸೈಟ್ ಅನ್ನ ಅವರು ಪತ್ನಿ ಹೆಸರಿಗೆ, ಅದು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು ಅಥವಾ ಕನ್ವರ್ಟೆಡ್ ಲ್ಯಾಂಡ್ ಇರ್ಬೋದು, ಏನೇ ಇರಲಿ, ಇವರು ಕಾನೂನಿನ ತಜ್ಞರಾದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕು. ಎರಡನೇದು, ಇವ್ರು ಉತ್ತರ ಕೊಟ್ಟಿರೋ ಅಸೆಂಬ್ಲಿ 62 ಕೋಟಿ, 62 ಅಸೆಂಬ್ಲಿ ಹೊರಗಡೆ ಹೇಳಿದ್ರು 62 ಕೋಟಿಯನ್ನು ಕೊಡೋದಾದ್ರೆ ವಾಪಸ್ ಕೊಡ್ತೀನಿ ಅಂತ. ಸೊ ಈ ಎಲ್ಲ ಹೇಳಿಕೆಗಳನ್ನ ಕೊಟ್ಟು ಇದೊಂದು ರೀತಿಯಲ್ಲಿ ಗೊಂದಲಮಯವಾಗಿ ಮುಖ್ಯಮಂತ್ರಿಗಳು ತಮ್ಮನ್ನ ಈ ಒಂದು ಅಪಾದನೆಯಿಂದ ಅಥವಾ ಒಂದು ಕಪ್ಪುಚ್ಚಿಕೆಯಿಂದ ರಕ್ಷಿಸ್ಲಿಕ್ಕೆ ಏನೆಲ್ಲ ಸಾಹಸಗಳನ್ನು ಮಾಡ್ಬೇಕು, ಆ ಸಾಹಸಗಳನ್ನು ಮಾಡ್ಲಿಕ್ಕೆ ಒಂದು ಪ್ರತ್ಯುತ್ತರವಾಗಿ ಈ ಒಂದು ಅವರ ಒಂದು ಸಿದ್ದರಾಮೋತ್ಸವ ಅಂತ ಕರೀರಿ ಅಥವಾ ಪ್ರತಿಭಟನೆ ಈ ಆಂದೋಲನದ ವಿರುದ್ಧ ಅಂತ ಕರೀರಿ ಅಂತಕ್ಕಂಥದ್ದನ್ನ ಕಂಡು. ಇನ್ ಮೂರನೇ ನನ್ನ ಪ್ರಕಾರ ಸಂಪತ್ ಒಂದೇ ಒಂದು ಪಾಯಿಂಟ್ ಬಹಳ ನನಗೆ ಕುತೂಹಲಕರವಾದ ಪಾಯಿಂಟ್ ಅಂದ್ರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದವರು ಈಗ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆಯನ್ನ ಬಿಟ್ಟು ಸಿದ್ದರಾಮಯ್ಯನವರ ಪರ ಇಷ್ಟು ಹೋರಾಡ್ತಕ್ಕಂಥದ್ದನ್ನು ನೋಡಿದ್ರೆ, ಸಿದ್ದರಾಮಯ್ಯನವರಿಗೂ ಮತ್ತು ಹೈಕಮಾಂಡ್ಗೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಿಷ್ಠಾವಂತ ನಾಯಕನಾಗಿದ್ದೇನೆ, ಸರ್ಕಾರದ ಬಗ್ಗೆ ಬರ್ತಕ್ಕಂಥ ಆಪಾದನೆಗಳನ್ನ ಯಾವುದೇ ರೀತಿಯಲ್ಲಿ ಎದುರಿಸಲಿಕ್ಕೆ ಸಿದ್ಧ ಅಂತಕ್ಕಂಥ ಪ್ರೂವ್ ಮಾಡುವ ಒಂದು ಉತ್ಸಾಹದಲ್ಲಿ ಈ ಒಂದು ಸಿದ್ದರಾಮೋತ್ಸವನ್ನ ಏರ್ಪಡಿಸಿದ್ದಾರೆ ಅಂತಕ್ಕಂಥದ್ದನ್ನ ಜನ ಅನೇಕ ಸಾರಿ ನಾನು ಜನರಲ್ಲಿ ಮಾತಾಡಿದಾಗ ಅವರು ಆ ರೀತಿ ಹೇಳ್ತಾರೆ. ಅಂದ್ರೆ ಏನಾಯ್ತು, ಇವರು ಡೆಸ್ಪರೇಟ್ ಆಗಿದ್ದಾರೆ. ಆಮೇಲೆ ಬಿಜೆಪಿ ಅವರು ಇದೇ ಒಂದು ಅವಕಾಶ ಇವ್ರನ್ನ ನಾವು ಸಡೆ ಬಡ್ಲಿಕ್ಕೆ ಅಥವಾ ಜನರ ಅಭಿಪ್ರಾಯವನ್ನ ವಿರುದ್ಧ ತಿರುಗಿಸ್ಲಿಕ್ಕೆ, ಇವ್ರು ಏನೇ ಮಾಡಿದ್ರು ಕಾನೂನಿನ ಎದುರು ಯಾರು ತಪ್ಪಿತಸ್ಥರೋ ಅವರಿಗೆ ತಪ್ಪು ಶಿಕ್ಷೆ ಆಗ್ತದೆ. ಅದು ಪ್ರೂವ್ ಮಾಡ್ಲಿಕ್ಕೆ ಕೋರ್ಟ್ ನಲ್ಲಿ ಸಮಯ ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ ಜನ ಈ ಒಂದು ರಾಜಕೀಯದ ಪೈಪೋಟಿಯನ್ನು ನೋಡಿ ಬಹುಶಃ ಅವರವರ ಇದರಲ್ಲಿ ಬೇಸರ ಆಗಿದ್ದಾನೆ. ಯಾಕಂದ್ರೆ ನಮ್ಮ ಆದ್ಯತೆ ಒಳ್ಳೆ ಸರ್ಕಾರ ಕೊಡ್ಲಿ, ನಾವು ಕೆಟ್ಟ ಸರ್ಕಾರ ತೆಗೆದಿದ್ವಿ ಅಂತಕ್ಕಂಥ, ಇವರು ಕೇವಲ 1.5 ವರ್ಷದಲ್ಲಿ ಈ ರೀತಿಯ ಒಂದು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದಾರಲ್ಲ. ನಾವು ಎಂತ ತಪ್ಪು ಮಾಡಿದ್ವಿ ಅಂತ ಅಂದ್ರೆ ಏನಾಯ್ತು, ಜನರಿಗೆ ಆಯ್ಕೆ ಬಹಳ ಲಿಮಿಟೆಡ್ ಆಯ್ತು. ಜನರಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ವಾಟ್ ಈಸ್ ದಿ ಬೆಸ್ಟ್ ಚಾಯ್ಸ್ ಅಂತಕ್ಕಂಥದ್ದು ಜನರಿಗೆ ಸಿಕ್ಲಿಲ್ಲವಲ್ಲ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಶೋಚನೀಯವಾದ್ದು ಅಥವಾ ಒಂದು ರೀತಿಯಲ್ಲಿ ನಾವು ವಿಷಾದ ಪಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಈ ರೀತಿಯ ಸನ್ನಿವೇಶದಲ್ಲಿ ಎರಡೂ ಕಡೆಯ ದೃಷ್ಟಿಯಿಂದ ಒಂದು ನ್ಯಾಯಸಮ್ಮತವಾಗಿ ನಾವು ವಿಶ್ಲೇಷಿಸಬಹುದು. ಎಸ್ ಸರ್. ಅರುಣ್ ಸರ್, ಇನ್ನೊಂದು ಕಡೆಯಲ್ಲಿ 2022 ಆಗಸ್ಟ್ 4ರಂದು ದಾವಣಗೆರೆಯಲ್ಲಿ ನಡೆದಂತ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಮೈಸೂರಿನಲ್ಲಿ ಈ ಜನಾಂದೋಲನ ಕಾರ್ಯಕ್ರಮವನ್ನ ನಡೆಸಬೇಕು ಎನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಇದು ನಿಮ್ಮ ಪಕ್ಷಕ್ಕೆ ಕೌಂಟರ್ ಕೊಡುವಂತ ಲೆಕ್ಕಾಚಾರ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಇದು ಸಿದ್ದರಾಮೋತ್ಸವ ರೀತಿಯಲ್ಲಿ ನಡೆಯುತ್ತಾ ಹೇಗೆ ಸರ್? ನೀವೇ ಈಗ ಹೇಳ್ತಾ ಇದ್ದೀರಿ ಇದು ಸಿದ್ದರಾಮೋತ್ಸವ ಅಂತ. ಈಗ ನಿಮ್ಮ ಭಾಷೆಯಲ್ಲಿ ಹೇಳ್ತೀನಿ, ಸಿದ್ದರಾಮೋತ್ಸವ ಮಾಡುವುದು ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವರ ಪಕ್ಷಕ್ಕೆ ಕೌಂಟರ್ ಕೊಡ್ಲಿಕ್ಕೆ. ಸಿದ್ದರಾಮಯ್ಯನವರು ತಮ್ಮ ಪವರ್ ಅನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು, ಅದರ ಅರ್ಥ ಅವರ ಪಕ್ಷದೊಳಗೆ ಭಿನ್ನಾಭಿಪ್ರಾಯ. ಯಾವಾಗ ಸೀಟ್ ಖಾಲಿ ಆಗುತ್ತೋ ನಾವು ಹೋಗಿ ಕುತ್ಕೊಳ್ತೀನಿ ಓಡಿ ಹೋಗಿ ಅನ್ನುವಂತ ಒಂದು ವಿಷಯ ಎಲ್ರು ಮಾತಾಡ್ತಾ ಇದ್ದಾರೆ. ಇವತ್ತು BK ಕೂಡ ಹರಿಪ್ರಸಾದ್ ಕೂಡ ಮಾತಾಡ್ತಿದ್ರು, ನಾನು ಸನ್ಯಾಸಿ ಅಲ್ಲ ಅಂತ. ಅವರೆಲ್ಲರೂ ಸನ್ಯಾಸಿ ಅಲ್ಲ ಸರ್, ಆದ್ರೆ ಇಷ್ಟು ಸ್ವಾರ್ಥವನ್ನು ಯಾಕೆ ಮೈ ಮೇಲೆ ಬೆಳೆಸ್ಕೊಂಡಿದ್ದೀರಿ? ಇಷ್ಟು ಸ್ವಾರ್ಥ, ತನ್ನ ಸ್ವಜನ ಪಕ್ಷಪಾತ, ತಮ್ಮವರಿಗೋಸ್ಕರ, ತನ್ನ ಪೀಳಿಗೆಗೋಸ್ಕರ, ತನ್ನ ಸಂತಾನಕ್ಕೋಸ್ಕರ ಇಷ್ಟೊಂದು ಆಸ್ತಿ ಮಾಡಿಕೊಂಡು ಯಾಕೆ ಇಷ್ಟು ರೀತಿಯ ಸೇವೆ ಅನ್ನತಕ್ಕಂಥದ್ದನ್ನು ಹೊಸಕ್ಕೆ ಹಾಕಿದ್ದಾರಲ್ಲ. ನಮ್ಗೆ ಗೊತ್ತು, ಕಾಂಗ್ರೆಸ್ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಗಂಗೋತ್ರಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು. ಕಾಂಗ್ರೆಸ್ ಬಂದ್ರೆ ಅತ್ಯಂತ ಸ್ಪಷ್ಟವಾಗಿ, ಅತ್ಯಂತ ನಯವಾಗಿ, ಭ್ರಷ್ಟಾಚಾರ ರಹಿತವಾಗಿರತಕ್ಕಂಥ ಸರ್ಕಾರ ಬರುತ್ತೆ ಅಂತ ಹೇಳಿ 100ಕ್ಕೆ 100 ಯಾರೂ ಕೂಡ 1% ಕೂಡ ಅಂದ್ಕೊಳ್ಳೋದಿಲ್ಲ. ಆದ್ರೆ
ನಾಚಿಕೆ ಮಾನ ಮರ್ಯಾದೆ ಆದ್ರೂ ಇರ್ಬೇಕಲ್ವಾ? ಹಗರಣ ಆಗಿದೆ, ಹಗರಣ ಆದಾಗ ಯಾವ ರೀತಿಯ ಹಗರಣ ಆಗಿದೆ ಅದಕ್ಕೊಂದು ಸಂವೇದನೆ ಆದ್ರೂ ಬೇಕಲ್ವಾ? ನೀವು ನಿಜವಾಗಿಯೂ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರೇ ಆಗಿದ್ರೆ ಈ ಹಗರಣ ಅನ್ನತಕ್ಕಂಥದ್ದು ನಿಮ್ಮ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಅಂತ ಹೇಳಿದ ಮೇಲೆ ರಾಜೀನಾಮೆ ಕೊಟ್ಟು ಹಿಂದಕ್ಕೆ ಬರ್ಬೇಕಿತ್ತು. ತದನಂತರ ವಿಚಾರಣೆಯನ್ನು ಎದುರಿಸಬೇಕಿತ್ತು. ತದನಂತರ ವಿಚಾರಣೆಯನ್ನು ಎದುರಿಸಿ ನಾನು ಸ್ಫುಟವಾಗಿ ಇದ್ದೇನೆ ಅನ್ನತಕ್ಕಂಥದ್ದನ್ನು ಕನ್ನಡ ನಾಡಿಗೆ ತೋರಿಸಿಕೊಡ್ಬೇಕಿತ್ತು. ಆವಾಗ ನಿಮ್ಮನ್ನು ಒಪ್ಪಿಕೊಳ್ತಿದ್ರು ಜನರು, ನಿಮ್ಮನ್ನು ಹೃದಯದಲ್ಲೆಲ್ಲ ತಲೆ ಮೇಲೆ ಇಟ್ಟುಕೊಂಡು ಹೋರಾಡ್ತಿದ್ರು ಸಿದ್ದರಾಮಯ್ಯನವರೇ. ಆದರೆ ಇವೆಲ್ಲಾ ತಪ್ಪುಗಳಿಂದ ರಕ್ಷಿಸಿಕೊಳ್ಳುವುದಕ್ಕೆ ಈ ಜನಾಂದೋಲನ, ಸಿದ್ದರಾಮೋತ್ಸವ ಅನ್ನತಕ್ಕಂತಹ ಒಂದು ನಾಟಕಗಳನ್ನು ಆಡ್ತಾ ಇದ್ದೀರಲ್ಲ. ಅಹಿಂದ ಸಮಾವೇಶ ಅಂತೆ. ಏನು ಅಹಿಂದ ಸಮಾವೇಶ? ಹಿಂದುಳಿದ ವರ್ಗದನ್ನು ಬಿಟ್ಟು ಎಷ್ಟು ಸಮಯ ಆಯ್ತು? ದಲಿತರ ಹಣವನ್ನು ನುಗ್ಗಿದ್ರಲ್ಲ, ವಾಲ್ಮೀಕಿ ಹಗರಣ ಯಾರ್ದು? ಆ ಹಣವನ್ನು ನಿಮ್ಮ ಬಾರಿಗೆ ಹೋಗುತ್ತೆ, ಚಿನ್ನದ ಅಂಗಡಿಗೆ ಹೋಗುತ್ತೆ, ಐಷಾರಾಮಿ ಕಾರ್ ಖರೀದಿ ಮಾಡ್ಲಿಕ್ಕೆ ಹೋಗುತ್ತೆ ಅಂತ ಆ ಒಂದು ಮಾನಸಿಕತೆ, ಆ ಒಂದು ದೂರು ಬಂದಾಗಲೇ ನಿಮ್ಗೆ ಅನ್ಕೊಳ್ಬೇಕಿತ್ತಲ್ವಾ? ಬಿಜೆಪಿ ಇಷ್ಟು ದೊಡ್ಡ ಹೋರಾಟ ಮಾಡ್ಬೇಕಿತ್ತು. ಪಾಪ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡು ಈ ಸರ್ಕಾರವನ್ನು ಬಟಾಬಯಲು ಮಾಡಿಸ್ಬೇಕಿತ್ತೇನೋ. ಸ್ವಲ್ಪ ಸಂವೇದನ ಆದ್ರೂ ಕೂಡ ನಿಮ್ಗೆ ಅನ್ಸುದಿಲ್ವೇನೋ? ಅದಷ್ಟೇ ಅಲ್ಲ, ಕಳೆದ 2 ದಿನಗಳಿಂದ ಕೂಡ ಇಬ್ಬರು ಉತ್ತಮ ಅಧಿಕಾರಿಗಳ ಆತ್ಮಹತ್ಯೆ ಆಗಿದೆ, ಒಬ್ರು ಹೃದಯ ಸ್ತಂಭನವಾಗಿದೆ. ಇದೇ ಭ್ರಷ್ಟಾಚಾರದ ಹಗರಣ, ಇದೇ 30 ಲಕ್ಷ ಲಂಚದ ಹಗರಣ. ನಾಚಿಕೆ ಆಗೋದಿಲ್ವಾ? ಇನ್ನು ಕೂಡ ಸರ್ಕಾರದಲ್ಲಿ ಉಳಿಬೇಕು, ಮುಂದುವರಿಬೇಕು ಅಂತ ಹೇಳ್ತಾ ಇದ್ದೀರಿ. ಗ್ಯಾರಂಟಿ ಹಣ ಕೂಡ ಕೊಡ್ತಾ ಇಲ್ಲ, ಅಲ್ಲಿನ ಮಹಿಳೆಯರ ಹಿಡಿಶಾಪ ಆಗ್ತಾ ಇದೆ, ಪ್ರಗತಿ ಅನ್ನೋದು ಸತ್ತು ಹೋಗಿದೆ. ಇಷ್ಟಾದರೂ ಕೂಡ ಯಾವ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ? ಸ್ವಲ್ಪ ಆಲೋಚನೆ ಮಾಡಬೇಕು. ಶಶಿಧರ್ ಸರ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಹೇಳ್ತಾ ಇದ್ರು, ಸಿದ್ದರಾಮೋತ್ಸವ ಮಾದರಿಯಲ್ಲೇ ಈ ಸಮಾವೇಶವನ್ನ ಅಥವಾ ಜನಾಂದೋಲನ ಕಾರ್ಯಕ್ರಮವನ್ನ ಕಾಂಗ್ರೆಸ್ನವರು ಮಾಡಕ್ ಹೊರಟಿದ್ದಾರೆ ಅಂತ ಹೇಳಿ 2022ರಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಮಾಡಿದಂತ ಸಂದರ್ಭದಲ್ಲಿ ಅವರ ಪಕ್ಷದಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿತ್ತು. ಮಾಜಿ ಸಂಸದರಾಗಿದ್ದಂಥ DK ಸುರೇಶ್ ಅವರು ಹೇಳಿದ್ರು, ಏಕ ವ್ಯಕ್ತಿ ಪೂಜೆ ಸರಿಯಲ್ಲ ಅಂತೇಳಿ. ಇಷ್ಟು ದಿವಸ ಜನಾಂದೋಲನ ಕಾರ್ಯಕ್ರಮ ನಡೆದು ಬಂದಂತ ದಾರಿ ನೋಡಿದ್ರೆ ಎಲ್ಲಾ ಸಚಿವ ಸಂಪುಟದ ಸದಸ್ಯರು ಹಾಜರಾಗಿದ್ರು. ಈಗ ಮೈಸೂರಿಗೆ ಹೋದ್ಮೇಲೆ ಏಕ ವ್ಯಕ್ತಿ ಪೂಜೆ ಆಗತ್ತಾ ಇಲ್ವಾ ಅಂತೇಳಿ ನೋಡಿ. 2022ರಲ್ಲಿ ಈಗಾಗಲೇ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವ್ರ ನಡುವೆ ಜಟಾಪಟಿ ನಡೀತಾ ಇತ್ತು CM ಪೋಸ್ಟ್ಗೋಸ್ಕರ. DK ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ರು, ನಾನು ಆಗ್ಲೇ ಸಿದ್ದರಾಮಯ್ಯನವರು ಒಂದು ಬಾರಿ CM ಆಗಿದ್ದಾರೆ, ನಾನು ಇನ್ನೊಂದು ಬಾರಿ CM ಆಗ್ಬೋದು, ನಾನು ಈ ಬಾರಿ ಆಗ್ಬೋದು ಅಂತ. ಆದ್ರೆ ಅವತ್ತು ಮಾಡಿದ್ದು ಸಿದ್ದರಾಮಯ್ಯನವರು ಬಲ ಪ್ರದರ್ಶನ. ರಾಜ್ಯದ ಶಾಸಕರ ಮತ್ತು ಜನರ ಬಲ ಪ್ರದರ್ಶನವನ್ನು ಹೈಕಮಾಂಡ್ಗೆ ತೋರಿಸಬೇಕಾಗಿತ್ತು. ಅವರು ಹೈಕಮಾಂಡ್ಗೆ ತೋರಿಸಿದ್ರು, ಹೈಕಮಾಂಡ್ಗೆ ಮತ್ತು ಕರ್ನಾಟಕ ಜನಕ್ಕೂ ತೋರಿಸಿದ್ರು, ನನ್ನ ಬಲ ಎಷ್ಟಿದೆ, ನಾನು CM ಆಗುವ ಅಭ್ಯರ್ಥಿ ಅಂತ ಅವತ್ತು ತೋರಿಸಬೇಕಾಗಿತ್ತು, ಅಂತ ತೋರಿಸಿದ್ರು. ಆದ್ರೆ ಇವತ್ತು ಮಾಡ್ತಾ ಇರೋದು ಪ್ರತಿಪಕ್ಷಗಳಿಗೆ ಬಲ ಪ್ರದರ್ಶನ ಮಾಡಕ್ ಹೋಗ್ತಾ ಇದ್ದಾರೆ. ಇದು ಅನಾವಶ್ಯಕ, ಇದೆ, ಬೇಕಾಗಿಲ್ಲ. ಒಬ್ಬ CM ಮಾಡ್ಬೇಕಂತ ಕೆಲಸ ಅಲ್ಲ ಇದು. ಈಗ ಚುನಾವಣೆ ಇಲ್ಲ, ಏನಿಲ್ಲ, ನಿಮ್ಮ ಯೋಗ್ಯತೆಗಳಿಗೆ ಏನಾಗುತ್ತೆ ಅದನ್ನು ಬೈಬೇಕಾಗುತ್ತೆ, ಕೆಟ್ಟ ಪದಗಳಲ್ಲೇ ಬೈಬೇಕು. ಆದರೆ ಏನು ಮಾಡೋದಕ್ಕಾಗಲ್ಲ. BBMP ಮತ್ತು ZPTP ಚುನಾವಣೆಗಳ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆದ 4 ವರ್ಷಗಳಾಗಿದೆ. 2.5 ವರ್ಷದ ತಳ್ಳಾಕೊಂಡು ಬಂತು ಬಿಜೆಪಿ ಸರ್ಕಾರ. ಒಂದು ವರ್ಷ 3 ತಿಂಗಳು ಇದು ತಳ್ಳಾಕೊಂಡು ಹೋಗಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ ಅವರ ಸಮಸ್ಯೆಗಳು ಕೇವಲ MLAಗಳಿಗೆ ಹೇಳಬೇಕಾಗಿದೆ. ಪ್ರತಿಯೊಬ್ಬ MLA ಬೆಂಗಳೂರಲ್ಲೇ ಇರ್ತಾನೆ. 224 ಕ್ಷೇತ್ರದ MLA ಆಲ್ಮೋಸ್ಟ್ 70% ಬೆಂಗಳೂರಲ್ಲಿ, ವಾರದ 7 ದಿನದಲ್ಲಿ 4-5 ದಿನಗಳು ಬೆಂಗಳೂರಲ್ಲೇ ಇರ್ತಾನೆ. ಯಾರ ಸಮಸ್ಯೆ ಹೇಳ್ತಾರೆ? ಆ ಹಳ್ಳಿಗಾಡುಗಳಲ್ಲಿ ಯಾರ ಸಮಸ್ಯೆ ಕೇಳುವಂತಾರು? ಗ್ರಾಮ ಪಂಚಾಯತಿಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇದ್ದಾವ? PDO ಸರಿಯಾಗಿ ನಡೀತಾ ಇದನ್ನ? ನೀವು ಲೋಕಾಯುಕ್ತನ ಸಾಕಷ್ಟು ಜನ PDOಗಳನ್ನ ಬಂಧಿಸ್ತಾ ಇದ್ದಾವೆ ಲೋಕಾಯುಕ್ತರಲ್ಲಿ. ಅವರಿಗೆ ಕಿವಿ ಹಿಂಡಿ ಕೆಲಸ ಮಾಡಿಸತಕ್ಕಂಥ ಕೆಲಸಗಳು ಜನಪ್ರತಿನಿಧಿಗಳಾದಂಥ ಸ್ಥಳೀಯ ಸಂಸ್ಥೆ ZPTP ಇರಬೇಕಾಗಿತ್ತು. ಬೆಂಗಳೂರು ಇಂಥ ಬೃಹದಾಕಾರತಕ್ಕಂಥ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಇದಕ್ಕೆ BBMP ಚುನಾವಣೆನೇ ಮಾಡಕ್ಕಾಗ್ಲಿಲ್ಲ, ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ರೆವಿನ್ಯೂ ಹೊರಟೋಗ್ಬಿಡುತ್ತೆ, MLAಗಳಿಗೆ ಸಿಗತಕ್ಕಂತಹ ಸೌಲಭ್ಯಗಳು ಹೊರಟೋಗ್ಬಿಡುತ್ತೆ. MLAಗೆ ಇವತ್ತು ನೇರವಾಗಿ ಕಾಂಟ್ರಾಕ್ಟರ್ಗಳು ನೇರವಾಗಿ ತಗೊಂಡೋಗಿ ಹಣ ಕೊಡ್ತಾರೆ. ಆ ಹಣ 50% ಕಡಿಮೆ ಆಗ್ಬಿಡುತ್ತೇನೋ, ಇಲ್ಲ ಒಳ್ಳೆ ಕೆಲಸ ಮಾಡ್ಬಿಟ್ಟು ಅವನ ಹೆಸರು ಮಾಡ್ತಾನೇನೋ, ನನಗೂ ಚ್ಯುತಿ ತರ್ತಾನೇನೋ ಅನ್ನೋ ರೀತಿಯಲ್ಲಿ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸ್ತಿದೆ. ಇಂತಹ ಸಿದ್ದರಾಮೋತ್ಸವ ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗ್ಬೇಕು. ನಾಚಿಕೆ ಅಂತೂ ಇಲ್ಲ, ಯಾಕಂದ್ರೆ ಭ್ರಷ್ಟಾಚಾರದ ಕೂಪಗಳಲ್ಲಿ 3 ಪಕ್ಷಗಳು ಮುಳುಗೋಗಿದ್ದಾವೆ. ಈಗಾಗಲೇ ನೋಡಿ, DK ಶಿವಕುಮಾರ್ ಅವರು ಎಲ್ಲರನ್ನು ಬೆತ್ತಲುಗೊಳಿಸ್ತಾ ಇದ್ದಾರೆ. ನಿಮಗೆ ಎಷ್ಟು ಎಕರೆ ಜಮೀನಿದೆ, ನೀವು ಕುಮಾರಸ್ವಾಮಿ ಕುಟುಂಬಕ್ಕೆ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀನ್ ದುಡ್ಡೆಲ್ಲಿಂದ ತಗೊಂಬಂದಪ್ಪ, ಇಷ್ಟು ಎಕರೆಗಳನ್ನು ನೀನು ಖರೀದಿ ಮಾಡೋದಕ್ಕೆ ಬೆಂಗಳೂರಿನಲ್ಲಿಂದ ತೋರಿಸ್ತಾ ಇದ್ದಾರೆ. ಆಮೇಲೆ
ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯಾವ ನೈತಿಕತೆ ಇದೆಯೋ ನನಗೆ ಗೊತ್ತಿಲ್ಲ. ಅವರಿಗೆ ಪ್ರಾಸಿಕ್ಯೂಷನ್ಗೆ ಅರ್ಜಿ ಆಗಿದೆ. 8 ತಿಂಗಳ ಹಿಂದೆ ಲೋಕಾಯುಕ್ತದಿಂದ ಅರ್ಜಿ ಹಾಕಿದ್ದಾರೆ ರಾಜ್ಯಪಾಲರಿಗೆ. ಇದುವರೆಗೂ ಸಹ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ರಾಜ್ಯಪಾಲರು. ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಸಿದ್ದರಾಮೋತ್ಸವ, ಇನ್ನೊಂದು ಕಡೆಯಲ್ಲಿ ಮೂಢ ಶಕ್ತಿ ಪ್ರದರ್ಶನ. ಯಾರ ಕೈ ಮೇಲಾಗುತ್ತೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಹೇಳಿ ಹಿಡ್ಕೊಂಡಿರುವಂತ ಬಿಗಿಪಟ್ಟು ಈ ಪಾದಯಾತ್ರೆ. ಇಲ್ಲೂ ಕೂಡ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಇಲ್ವಾ? ಖಂಡಿತವಾಗ್ಲೂ ಇದೆ. ಆದ್ರೆ ಹೈಕಮಾಂಡ್ ನಾಯಕರು ಈ ಅಪಸ್ವರ ಅಥವಾ ಭಿನ್ನಮತ ಅಥವಾ ಅಸಮಾಧಾನ ಇದಕ್ಕೆಲ್ಲದಕ್ಕೂ ಪೂರ್ಣ ವಿರಾಮವನ್ನ ಹಾಕುವಂತ ಕೆಲಸವನ್ನ ಮಾಡಿದಾರ. ಚರ್ಚೆಯನ್ನು ನಡೆಸ್ತಾ ಹೋಗೋಣ. ಪುರಾಣಿಕ್ ಸರ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಕಳೆದ ಬಾರಿ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಯಾವಾಗ ಬಂತೋ ಅಲ್ಲಿನಿಂದಲೂ ಕೂಡ ಮುಖ್ಯಮಂತ್ರಿ ಕುರ್ಚಿಗಾಗಿ ದೊಡ್ಡ ಮಟ್ಟದ ಜಟಾಪಟಿ ನಡೀತು. ಅದಾದ್ಮೇಲೆ 3 DCM ಮಾಡಬೇಕು ಅನ್ನುವಂಥದ್ದಾಗಿ ಒಂದಷ್ಟು ಹೇಳಿಕೆಗಳು ವ್ಯಕ್ತವಾಯಿತು. ಹೀಗೆ ಬೇರೆ ಬೇರೆ ವಿಚಾರಗಳಲ್ಲಿ ಅಸಮಾಧಾನಗಳು ವ್ಯಕ್ತ ಆಗ್ತಾನೆ ಹೋಯ್ತು. ಹಾಗೇನೆ BK ಹರಿಪ್ರಸಾದ್ ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟರು. ಈ ಮೂಡ ಹಾಗೇನೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣಗಳು ಬಿಜೆಪಿ JDSನವರು ಕೈ ಬಿಟ್ರು, ನಾವಂತೂ ಕೈ ಬಿಡೋದಿಲ್ಲ ಎನ್ನುವಂಥದ್ದಾಗಿ ಸ್ವತಃ CM ವಿರುದ್ಧವೇ ಹೇಳಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಈ ಎಲ್ಲ ಅಸಮಾಧಾನಗಳು ಈಗ ಸಾಲ್ವ್ ಆಗಿದೆಯಾ ಹೇಗೆ ಸರ್? ಖಂಡಿತ ಸಾಲ್ವ್ ಆಗಿಲ್ಲ. ಸಾಲ್ವ್ ಆಗಿದ್ರೆ ಈ ರೀತಿ ಒಂದು ಜನಾಂದೋಲನ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಮಾಡುವ ಅಗತ್ಯ ಇರಲಿಲ್ಲ ಅಂತ ಅವ್ರು ಏಪ್ರಿಲ್ ಹೇಳಿದ್ರು. ಕರೆಕ್ಟ್, ಅದು ನಾನು ಒಪ್ತೇನೆ. ಯಾಕಂದ್ರೆ ಅವರ ಆಡಳಿತದಲ್ಲಿ ಇದ್ದುಕೊಂಡು ಜನರಿಗೆ ಆಗಿರ್ತಕ್ಕಂಥ ಏನ್ ತೊಂದರೆಗಳಿದೆ ಅಥವಾ ಮಾಮೂಲು ಒಳ್ಳೆ ಆಡಳಿತ ಇದೆ, ಗುಡ್ ಗವರ್ನೆನ್ಸ್ ಕೊಡ್ಬೋದಿತ್ತು. ಅದನ್ನ ಬಿಟ್ಬಿಟ್ಟು ಈ ಕಡೆಗೆ ಅಂದ್ರೆ ಏನಾಯ್ತು, ಇವರು ಜನರ ಅಭಿಪ್ರಾಯವನ್ನ ನಮ್ಮ ವಿರುದ್ಧ ತಿರುಗಿಸ್ತಾರೆ ಅಂತಕ್ಕಂಥದ್ದನ್ನ ಬಹುಶಃ ಆ ಒಂದು ಶಕ್ತಿ ಪ್ರದರ್ಶನವನ್ನ ಅದನ್ನ ಕಂಡು ಇವರು ಗಾಬರಿಯಾಗಿ ಮತ್ತೆ ಈ ರೀತಿಯ ಒಂದು ಶಕ್ತಿ ಪ್ರದರ್ಶನ ಮೈಸೂರಿನಲ್ಲಿ ಒಂದು ಸಭೆಯನ್ನು ಮಾಡುವುದು, ಮತ್ತೆ ಮಧ್ಯೆ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಈ ರೀತಿ ಸಭೆಗಳನ್ನ ಮಾಡುವುದು, ಮೈಸೂರಿನಲ್ಲಿ ಒಂದು ದೊಡ್ಡ ಸಭೆ ಮಾಡೋದು. ಅದಕ್ಕೆ ನಾಳೆ 9ನೇ ತಾರೀಕು ಸುಮಾರು 1 ಲಕ್ಷ ಜನರನ್ನ ಮಹಾರಾಜಾಸ್ ಕಾಲೇಜ್ ಮೈದಾನದಲ್ಲಿ ಮಾಡುವ ಅಗತ್ಯ ಇದೆ. ಯಾಕಂದ್ರೆ ಕಾನೂನಿನ ಪ್ರಕಾರ ನಿಮ್ಮ ಮೇಲೆ ಹಗರಣಗಳಿರುವಾಗ ಆ ಹಗರಣಗಳನ್ನ ತನಿಖೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಕಾನೂನಿನ ಪ್ರಕಾರ ಜರುಗಿಸಿರುವಾಗ ನೀವೇ ಒಂದು ನೇಮಕ ಮಾಡಿದ್ರಿ, ದೇಸಾಯಿ ಆಯೋಗ. ಸೊ ಇವೆಲ್ಲ ಇರುವಾಗ ನೀವು ಕಾನೂನು ಇದಕ್ಕೆ ಉತ್ತರ ಕೊಡುತ್ತೆ. ಕಾನೂನಿನ ಮೂಲಕ ಈ ಒಂದು ವಿರೋಧ ಪಕ್ಷಗಳ ಏನು ಸುಳ್ಳು ಆಪಾದನೆ ಇದೆ, ಒಂದು ವೇಳೆ ಸುಳ್ಳಾಗಿದ್ರೆ ಅದನ್ನ ನಾವು ಎದುರಿಸ್ತೇವೆ ಅಂತಕ್ಕಂಥ ಒಂದು ಧೈರ್ಯ, ಆ ಒಂದು ನೈತಿಕ ಸ್ಥೈರ್ಯ ಇವೆರಡೂ ಸಹ ಬಹುಶಃ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಆ ಕಾರಣದಿಂದ ಇವ್ರಿಗಾದ್ರೆ ಈಗ ಅವರು ಹರಿಪ್ರಸಾದ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬಹುಶಃ ತಿಳಿಸಿರ್ಬೋದು, ಏನು ಈ ರೀತಿಯ ನಮ್ಮ ಹೈಕಮಾಂಡ್ ನಲ್ಲಿ ನಿಮ್ಮ ಈ ಒಂದು ಶಕ್ತಿ ಪ್ರದರ್ಶನದಿಂದ ಆಗುವ ಅನುಕೂಲ ಏನು ಅಂದ್ರೆ ಕಾಂಗ್ರೆಸ್ ಪರವಾಗಿ ಒಳ್ಳೆ ಅಭಿಪ್ರಾಯವನ್ನು ಮೂಡಿಸ್ತಕ್ಕಂಥ, ಬಟ್ ಇಟ್ ಈಸ್ ಟೂ ಲೇಟ್ ಅಂಡ್ ಆಲ್ಸೋ ಅನ್ನೆಸರಿ. ಇದು ನಿಧಾನವಾಗಿ ಅವರು ಆಲೋಚನೆ ಮಾಡಿ ಕೌಂಟರ್ ಪ್ರದರ್ಶನ ಮಾಡಿದ್ರು ಸಹ ಇದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಅವರು ಗಾಬರಿಯಾಗಿ ಮಾಡಿರ್ತಕ್ಕಂಥದ್ದು ಏನೋ ಜನಕ್ಕೆ ಗೊತ್ತಾಗ್ತದೆ. ಕಾರಣ ಏನು, ನೀವು ತಪ್ಪು ಮಾಡದೇ ಇದ್ರೆ ಈ ಒಂದು ಕಾನೂನಿನ ಪ್ರಕಾರ ಏನ್ ಕ್ರಮ ಆಗ್ತದೆ ಅದು ಕೊಡ್ಬೇಕು. ಮತ್ತೆ ಇವೆಲ್ಲವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅವರು CBI ಕೊಡ್ಬೇಕಾಗಿತ್ತು. ಆದ್ರೆ CBI ನೀವು ಕೊಡದೆ ಹೋದ್ರು ಈಗ ಕೊಡ್ಲೇಬೇಕು. ಕಾರಣ ಅಲ್ಲಿ ಹಣದ ವರ್ಗಾವಣೆ ಆಗಿರ್ತಕ್ಕಂಥದ್ದು ಇಟ್ ಕಮ್ಸ್ ಅಂಡರ್ ಇಡಿ. ಇಡಿ ಅಂತಕ್ಕಂಥ ಪ್ರವೇಶ ಬರ್ಬೇಕಾದ್ರೆ CBIನವರಿಗೆ ಆ ಯೂನಿಯನ್ ಬ್ಯಾಂಕ್ನವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ, ಈ ರೀತಿಯ ಒಂದು ತನಿಖೆಯನ್ನ ಮಾಡಿ. ಅದು ಒಂದು ಇದು ನಿಗಮದ ಹಗರಣ ಆಯ್ತು. ಇನ್ನು ಇವರ ಕೇಸ್ಗಳ ಇದರಲ್ಲಿ ನೋಡೋದಾದ್ರೆ ಸಂಪತ್ತು ಒಂದು ಅಂಶ ನನಗೆ ಸ್ವಲ್ಪ ಒಂದು ರೀತಿಯಲ್ಲಿ ಅದು ಅನುಮಾನ ಅನ್ನೋಕ್ಕಿಂತ ಒಂದು ಸರಿ ಅಂತ ಕಾಣುತ್ತೆ. 2001ರಲ್ಲಿ ಈ ಜಮೀನನ್ನ ಸೈಟ್ಗಳನ್ನಾಗಿ ಮಾಡಿ ಮೂಡ ಹಂಚಿಬಿಡುತ್ತೆ. ಆದ್ರೆ 2004ರಲ್ಲಿ ಇದು ಅಗ್ರಿಕಲ್ಚರಲ್ ಲ್ಯಾಂಡ್, ವ್ಯವಸಾಯದ ಭೂಮಿ ಅಂತಕ್ಕಂಥದ್ದನ್ನ ಉಲ್ಲೇಖಿಸಿ ಈ ಒಂದು ಭೂಮಿಯನ್ನ ಅವರು ಖರೀದಿಸ್ತಾರೆ, ಮತ್ತೆ ಅವರ ಹೆಸರಿಗೆ ನೋಂದಾಯಿಸಿ ಮಾಡಿಸ್ಕೊತಾರೆ. ಅಂದ್ರೆ ಏನಾಯ್ತು, ಇದರಲ್ಲಿ ಎಲ್ಲೋ ಕಾನೂನಿನ ಒಂದು ಮರೆಮಾಚುವಿಕೆ ಅಥವಾ ಯಾವುದೋ ರೀತಿಯ ಪ್ರಭಾವ ಆಗಿದೆ ಅಂತಕ್ಕಂಥದ್ದು ಕಾಣುತ್ತೆ. ಇನ್ನು ಮೂರನೇದು, ನಾನು ಈಗಾಗಲೇ ಹೇಳಿದಂಗೆ ಸಿದ್ದರಾಮಯ್ಯನವ್ರ ಹೆಸರಿಲ್ಲದೆ ಹೋದ್ರು ಸಹ ಅವರು ಹೊರಗಡೆ ಹೇಳಿದ್ದೇನೋ ನಾವು 14 ಸೈಟ್ ಕೊಟ್ಟು ನ್ಯಾಯಸಮ್ಮತವಾಗಿದೆ, ಒಂದು ವೇಳೆ ಆ ಸೈಟ್ಗಳನ್ನು ವಾಪಸ್ ಕೊಡಿ ಅಂದ್ರೆ ಅದರ ಇವತ್ತಿನ ಮೌಲ್ಯ ಆಸ್ ಆನ್ ಟುಡೇ 62 ಕೋಟಿ ಆಗುತ್ತೆ ಅಂತ. ಈ ರೀತಿಯ ಕೆಲವು ಸ್ಪಷ್ಟನೆಗಳನ್ನ ಅವ್ರು ಕೊಡ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಕಾನೂನಿನ ಒಂದು ತೊಡಕಿದೆ. ಬಹುಶಃ ಕ್ಲಾರಿಫಿಕೇಶನ್ ಇಸ್ ರಿಕ್ವೈರ್ಡ್. ಈ ದೃಷ್ಟಿಯಿಂದ ಕಾನೂನಿನ ತಜ್ಞರಾದಂತಹ CM ರವರೇ ಇದು ಕಾನೂನಿನ ಮೂಲಕವೇ ಪರಿಹಾರ ಆಗ್ಲಿ, ನಾನು ಅಲ್ಲಿ ಫೈಟ್ ಮಾಡ್ತೀನಿ ಅನ್ಬೋದಿತ್ತು. ಅಲ್ಲಿ 4ನೇದು, ಈಗ ರಾಜ್ಯಪಾಲರು ಅನುಮತಿ ಕೊಡುವುದನ್ನ
ಇವರು ತಡೆಯಲಿಕ್ಕೆ ಅವರಿಗೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡ್ತಾರೆ. ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅದನ್ನು ಉತ್ತರ ಕೊಡುವ ಅಗತ್ಯ ಇಲ್ಲ. ಒಬ್ಬ ಸೆಕ್ರೆಟರಿ ಮೂಲಕ ಇವರೇನೆ ಉತ್ತರ ಕೊಡಬಹುದಿತ್ತು. ಅದರ ಅರ್ಥ ಏನು ಅಂದ್ರೆ, ಯಾವುದೇ ರೀತಿಯಲ್ಲಾದ್ರೂ ಸಹ ನಾವು ಈ ಆಪಾದನೆಗಳಿಂದ ಹೊರಬರಬೇಕಾದ್ರೆ ನಮ್ಮ ಶಕ್ತಿ ಪ್ರದರ್ಶನ ಆಗಬೇಕು. ಒಂದು ಕ್ಯಾಬಿನೆಟ್ ನಿರ್ಣಯವನ್ನ ಕೊಡುವುದು, ಆ ಕ್ಯಾಬಿನೆಟ್ ಸಭೆಗೆ ಮುಖ್ಯಮಂತ್ರಿಗಳು ಗೈರು ಹಾಜರಾಗುವುದು, ಮತ್ತೆ ಈ ರೀತಿಯ ಒಂದು ಏನು ಜನಾಂದೋಲನದ ಪ್ರದರ್ಶನಗಳನ್ನು ರಾಮನಗರ, ಚನ್ನಪಟ್ಟಣ ಮಾಡಿ ಮೈಸೂರಿನಲ್ಲಿ ಒಂದು ಬೃಹತ್ ಸಭೆಯಲ್ಲಿ ಈ ಒಂದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಒಂದು ಉತ್ತರವನ್ನ ಕೊಡುವ ರೀತಿಯಲ್ಲಿ ಒಂದು ಜನರ ಅಭಿಪ್ರಾಯವನ್ನ ಒಂದು ರೀತಿಯಲ್ಲಿ ಅವ್ರು ಮಾಡ್ತಕ್ಕಂಥ ತಪ್ಪು ನಾವು ಕರೆಕ್ಟ್ ಆಗಿ ನೀವು ಏನೇ ಹೇಳಿದ್ರು ಸಹ ಸಂಪತ್ ವರೆಗೆ ಅದು ನಿರ್ಣಯವಾಗಬೇಕಾಗಿರುವುದು ಕೋರ್ಟ್ನಲ್ಲಿ ನಿರ್ಣಯ ಆಗಬೇಕಾದ್ರೆ ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕು. ಈಗಿರ್ತಕ್ಕಂಥ ಎಲ್ಲಾ ಬೆಳವಣಿಗೆಗಳು ನೋಡಿದ್ರೆ ಬಹುಶಃ ರಾಜ್ಯಪಾಲರು ಅನುಮತಿಯನ್ನ ಕೊಡಬಹುದು ಎಂತಕ್ಕಂಥ ಅನುಮಾನ ಜನರಿಗೆ ಮೂಡ್ತಾ ಇದೆ. ಕಾರಣ ಏನು, ಈ ಹಿಂದೆ ಇವರೇ ಇದ್ದಾಗ ಯಡಿಯೂರಪ್ಪ ವಿರುದ್ಧ ಈ ರೀತಿಯ ಅನುಮತಿಯನ್ನ ಕಾಂಗ್ರೆಸ್ಸಿನ ಪರವಾಗಿ ಓಪನ್ ಆಗಿ ನಾನು ಕಾಂಗ್ರೆಸ್ಸಿಗ ಎಂದು ಒಂದು ಭರದ್ವಾಜ್ ರಾಜ್ಯಪಾಲರ ಮೂಲಕ ಅನುಮತಿಯನ್ನ ಕೊಡಿಸಿದ್ರು. ಆದ್ರಿಂದ ಈಗ ಬಿಜೆಪಿಯವರಿಗೆ ಇದೊಂದು ಅವಕಾಶ. ನಮ್ಮ ಪಕ್ಷದ ಮುಖ್ಯಮಂತ್ರಿಯನ್ನ ತೆಗೆಯಲಿಕ್ಕೆ ಇವರು ಹೇಗೆ ರಾಜ್ಯಪಾಲರ ಒಂದು ಗೌರವ ಅಥವಾ ರಾಜ್ಯಪಾಲ ಅಧಿಕಾರವನ್ನ ಬಳಸಿದ್ರು, ಅದೇ ರೀತಿ ನಾವು ಬಳಸ್ತೇವೆ ಅಂತಕ್ಕಂಥದ್ದನ್ನ ರಾಜಕೀಯ ಪಕ್ಷವಾಗಿ ಬಿಜೆಪಿ ಅಥವಾ ಜೆಡಿಎಸ್ ಮೈತ್ರಿ ಮತ್ತೆ ಈ ರೀತಿಯ ಸನ್ನಿವೇಶದಲ್ಲಿ ಅದರ ಲಾಭವನ್ನ ಪಡೆದು ಮುಖ್ಯಮಂತ್ರಿಗಳನ್ನ ಇಕ್ಕಟ್ಟಿಗೆ ಸಿಕ್ಕಿಸುವ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ರಾಜಕೀಯದ ಒಂದು ಹೋರಾಟ, ರಾಜಕೀಯದ ಒಂದು ಬೆಳವಣಿಗೆ ಅಂತಕ್ಕಂಥದ್ದನ್ನು ನೋಡ್ಬೋದೇ ಹೊರತು ಎಲ್ಲರೂ ಆಡಳಿತ ದೃಷ್ಟಿಯಿಂದ ಒಳ್ಳೆಯ ಆಡಳಿತವನ್ನು ಕೊಟ್ಟು ಜನರನ್ನ ಮೆಚ್ಚಿಸಿ ಅವರ ವಿಶ್ವಾಸವನ್ನ ಗಳಿಸಿ ಭ್ರಷ್ಟಾಚಾರವನ್ನ ತೆಗೆದುಹಾಕಿ ಮತ್ತೆ ಈ ಹಣ ಏನು ಸಾರ್ವಜನಿಕ ಹಣ ಅಲ್ಲಿ ಲೂಟಿ ಆಗ್ತಾ ಇದೆ, ಅಲ್ಲಿ ಅದನ್ನು ದುರುಪಯೋಗ ಆಗ್ತಾ ಇದೆ ಎಂತಕ್ಕಂಥದ್ದನ್ನ ತಪ್ಪಿಸಿ ಬಹುಶಃ ಅದನ್ನ ಕಡಿಮೆ ಮಾಡಿದ್ರೆ ಈ ಒಂದು ಸರ್ಕಾರಕ್ಕೆ ಒಳ್ಳೆಯ ಬೆಲೆ ಬರ್ತಾ ಇತ್ತು ಅಥವಾ ಒಂದು ಗೌರವ ಬರ್ತಾ ಇತ್ತು. ಜನ ಸಹ ಹೋಗ್ತಾ ಇದ್ರು. ಈ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಜನ, ಯಾರು ಕಂಡ್ರು ಯಾರು ಸುಳ್ಳು, ಯಾರು ನಿಜ, ಯಾರು ಅಸತ್ಯ ಎಂತಕ್ಕಂಥ ಸನ್ನಿವೇಶಕ್ಕೆ ನಮ್ಮ ಕರ್ನಾಟಕದ ಜನನ ತಂದು ನಿಲ್ಲಿಸಿರ್ತಕ್ಕಂಥದ್ದು ಅತ್ಯಂತ ವಿಷಾದಕರವಾದಂತಕ್ಕಂಥದ್ದು ನನ್ನ ಭಾವನೆ. ಎಸ್ ಅರುಣ್ ಸರ್, ಇನ್ನೊಂದು ಕಡೆಯಲ್ಲಿ ನಿಮ್ಮ ಈ ಮೈಸೂರು ಚಲೋ ಪಾದಯಾತ್ರೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಗ್ಯಾರಂಟಿಯಾಗಿ ಕೊಡ್ತಾರಾ? ಯಾಕಂತ ಹೇಳಿದ್ರೆ ನಿಮ್ಮ ಪಕ್ಷದಲ್ಲೇ ಒಗ್ಗಟ್ಟಿಲ್ಲ, ಒಂದಷ್ಟು ನಾಯಕರು ಭಿನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯತ್ನಾಳ್ ಆಗಿರ್ಬೋದು, ಎಸ್ ಟಿ ಸೋಮಶೇಖರ್, ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ರಮೇಶ್ ಜಾರಕಿಹೊಳಿ ಅವರು, ಅರವಿಂದ ಲಿಂಬಾವಳಿ ಅವರು, ಇವರೆಲ್ಲರ ಹೇಳಿಕೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಮ ಹೋರಾಟ ಸರಿದಾರಿಯಲ್ಲಿ ಸಾಗ್ತಾ ಇದೆಯಾ ಇಲ್ವಾ ಅಂತೇಳಿ. ಯಾರಾದ್ರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರದು ಅಂತ ಯಾರಾದ್ರೂ ಹೇಳಿದಾರ? ಇಲ್ವಲ್ಲ. ಅಲ್ಲ ಹಾಗೇನೆ ಈ ಸೋಮಶೇಖರ್ ಅವರು ನೇರವಾಗಿ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಇಲ್ಲ ಅಂತ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಮಂತ್ರಿಗಳು ಬಿಜೆಪಿ. ಈಗ ನಿನ್ನೆ ಹಾಲಿ ಜಮೀರ್ ಅಹಮದ್ ಖಾನ್ ಅವರು ಪ್ರವಾಸದಲ್ಲಿ ಒಂದ್ ವಿಚಾರ ಕೆಂಗೇರಿ ಉಪನಗರದಲ್ಲಿ ಹೇಳಿದ್ರು ಸರ್. ಯತ್ನಾಳ್ ಅವರು ಏನ್ ಹೇಳಿದ್ರು? ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೋಸ್ಕರ ವಿಜಯೇಂದ್ರ ಅವರು ನಡೆಸ್ತಾ ಇರುವಂತ ಪಾದಯಾತ್ರೆ ಅಂತ ಹೇಳಿದ್ದು. ನಿಮ್ಮ ಪಕ್ಷದ ನಾಯಕ ಅಲ್ವಾ ಸರ್ ಯತ್ನಾಳ್ ಅವರು? ಬಿಜೆಪಿಯಲ್ಲೇ ಇಲ್ವಾ ಅವರು? ಬಿಜೆಪಿ ಪಕ್ಷದಲ್ಲಿ ಇಂಥ ಹೇಳಿಕೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಶಿಸ್ತು ಸಮಿತಿ ಇಲ್ವಾ ಸರ್? ಕ್ರಮ ತೆಗೆದುಕೊಳ್ಳೋಕ್ ಆಗಲ್ವಾ ನಿಮ್ಮ ಹತ್ರ? ಆಯ್ತಾ, ಈಗ ನನ್ನ ಮಾತು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅಲ್ಲಿ ಮುಖ್ಯಮಂತ್ರಿ ಸೀಟ್ ಇರುವುದು ಒಂದೇ ಅಂತ ಹೇಳಿ ತಮಗೆ ಗೊತ್ತಿರಬೇಕು. ಅವಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು. ಇವರಿಗೆ 5 ವರ್ಷದ ಮ್ಯಾಂಡೇಟ್ ಸಿಕ್ಕಿದೆ. ಈ ಕಾಂಗ್ರೆಸ್ ಏನೋ ಭ್ರಮ ನಿರಸನಗೊಳಿಸ್ತಕ್ಕಂತಹ ಮತ್ತೆ ತಮ್ಮ ಒಂದು ಕಾರ್ಯಸಾಧು ಅಲ್ಲತಕ್ಕಂತಹ ಗ್ಯಾರಂಟಿಗಳಿಗೆ ಕೈ ಹಾಕಿ ಇವತ್ತು ಕೈ ಸುಟ್ಟುಕೊಂಡು ಅತ್ತಿತ್ತ ಓಡಾಡ್ತಾ ಇದೆ. ಅದು ನಮ್ಗೆ ಗೊತ್ತಿದೆ. ಇವತ್ತು ಜನಾಂದೋಲನ ಸಭೆ ಯಾಕೆ ಮಾಡಬೇಕು ಸ್ವಾಮಿ? ಯಾಕೆ ಅಂತ ಹೇಳಿದ್ರೆ ನಿಮಗೆ ನೇರವಾಗಿ ನಾವು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ವಿಧಾನಸಭೆಯ ಕಲಾಪವನ್ನು ಅತ್ಯಂತ ಬೇಗನೆ ಮೊಟಕುಗೊಳಿಸಿದ್ರು, ಅಲ್ಲಿಂದ ಪಲಾಯನ ಮಾಡಿದ್ರು. ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ, ಅದಕ್ಕೋಸ್ಕರ ಪಲಾಯನ ಮಾಡಿದ್ವಿ. ಇಂಥ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂತಹ ಸನ್ನಿವೇಶದಲ್ಲಿ ಅಡ್ಕತ್ತರಿಯಲ್ಲಿ ಈ ಸರ್ಕಾರ ಸಿಲುಕಿಕೊಂಡಿದೆ. ಇನ್ನು ನಮ್ಮ ಸರ್ಕಾರದಲ್ಲಿ ನಮ್ಮ ಬಿಜೆಪಿಯ ಪಕ್ಷದಲ್ಲಿ ಆಂತರಿಕವಾಗಿರತಕ್ಕಂಥ ಉನ್ನತವಾಗಿರತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಅಲ್ಲಿ ಯಾರೋ ಮೇಡಮ್ ಕುತ್ಕೊಂಡೋ ಸರ್ ಕುತ್ಕೊಂಡೋ ಪಪ್ಪು ಕುತ್ಕೊಂಡೋ ಇಲ್ಲಿ ನಡೆಸೋದಿಲ್ಲ. ಇಲ್ಲಿ ಎಲ್ಲಾ ವಿಚಾರಗಳಿಗೆ ಇಲ್ಲಿ ಸರ್ವತಂತ್ರ ಸ್ವತಂತ್ರ ಇದೆ. ಯಾವಾಗ ಏನು ಎಲ್ಲಿಗೆ ಹೇಗೆ ಯಾರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ನಿರ್ದಾಕ್ಷಿಣ್ಯವಾಗಿ ತೆಗೆದುಕೊಳ್ಳುವಂತ ಒಂದು ಛಾತಿ ನಮ್ಮಲ್ಲಿದೆ.
ಸರ್ ನಿಮ್ಗೆ ನಿಮ್ಮ ಒಂದು ಕಾಂಗ್ರೆಸ್ನಲ್ಲಿ ಇದೆಯಾ? ಸಾರಿ ಟು ನಿಮ್ ಇಂಟರಪ್ಟ್ ಕಾಂಗ್ರೆಸ್ ನಲ್ಲಿ ಇದೆಯಾ? ನಿಮ್ಮ ಮಾಜಿ ಮಂತ್ರಿ ಹಾಲಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಳೆದ 1 ವರ್ಷದ 2 ತಿಂಗಳಿಂದ ನಿರಂತರವಾದಂತಹ ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಜೊತೆಲೇ ಇದ್ದಾರೆ, ಅವರ ಬೆಂಬಲಿಗರನ್ನೆಲ್ಲ ಕಾಂಗ್ರೆಸ್ ಕರ್ಕೊಂಡು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೀವು ಇದುವರೆಗೂ ಯಾವುದೇ ಶಿಸ್ತು ಕ್ರಮ ತಗೊಂಡಿಲ್ಲ. ಅವರು ನಿರಂತರವಾಗಿ ಈ ವಿಷಯದಲ್ಲೂ ಮೂಡಾ ವಿಷಯದಲ್ಲೂ ಸಿದ್ದರಾಮಯ್ಯನವ್ರ ಪರ ನಿಲ್ತಾ ಇದ್ದಾರೆ. ನಿನ್ನೆಯೂ ಸಹ ಕೆಂಗೇರಿಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಎಲ್ಲ ವೀಕ್ಷಣೆಗೆ ಬಂದಾಗ ಅವರು ಬೆಳಗಿಂದ ಸಂಜೆವರೆಗೂ ಜಮೀರ್ ಅಹಮದ್ ಖಾನ್ ಅವ್ರ ಜೊತೆಯಲ್ಲೇ ಇದ್ದಾರೆ. ಇಷ್ಟೆಲ್ಲ ಆದ್ರೂ ನೀವು ಗೊಂದಲಮಯ ಇಲ್ಲ, ನಾವು ಶಿಸ್ತು ಕ್ರಮ ತಗೊಂತೀವಿ ಅಂತ ಹೇಳ್ತಿರಲ್ಲ. 1 ವರ್ಷ 2 ತಿಂಗಳಾದ್ರೂ ಒಬ್ಬ ಶಾಸಕನ ಮೇಲೆ ನೀವು ಶಿಸ್ತು ಕ್ರಮ ತಗೊಳಕ್ಕಾಗಲ್ಲವಲ್ಲ ಸರ್? ಸರ್ ಇದು ಯಾರು ಮಾತಾಡ್ತಿರೋದು ನಂಗೆ ನಾನು ಗೊತ್ತಾಗ್ತಾ ಆಮ್ ಇಲ್ಲ. ಆದ್ಮಿ ಪಕ್ಷದ ವಕ್ತಾರ ಸರ್. ಸರ್ ಆಮ್ ಆದ್ಮಿ ಪಕ್ಷದವರು ಬಿಜೆಪಿ ಅವರು ಯಾವ ರೀತಿ ಶಿಸ್ತಿನಲ್ಲಿ ನಡೆದು ಇರಬೇಕು ಅಂತ ಹೇಳಿ ಅರೆ, ಅರ್ಥ ಮಾಡೋದು ನೀವು ನೋಡಿದ್ರೆ ಬಹಳ ಮಾತಾಡೋದು ಆಶ್ಚರ್ಯ ಆಗುತ್ತೆ. ಜನಕ್ಕೆ ನನಗೆ ಹೇಳ್ಬೇಕಲ್ಲ ಸರ್? ಒಂದು ಮಾತಿಗೆ ಉತ್ತರ ಕೊಡಿ. ನಾಡಿದ್ದು 15ನೇ ತಾರೀಕಿಗೆ ದೆಹಲಿನಲ್ಲಿ ನಿಮ್ಮ ರಾಜ್ಯದಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ನಾನು ದೆಹಲಿ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ಕರ್ನಾಟಕದ ಬಗ್ಗೆ. ನೀವು ಕರ್ನಾಟಕದ ಬಗ್ಗೆ ಉಲ್ಲೇಖ ಮಾಡಿದ್ರೆ ದೆಹಲಿ ಬಗ್ಗೆ ಬನ್ನಿ. ನಾವು ದೆಹಲಿ ಬಗ್ಗೆ ನಾವು ಸ್ಪಷ್ಟವಾಗಿದ್ದೀವಿ. ಉತ್ತರ ಕೊಡಕ್ಕಾಗಲ್ಲ ಅಂತ ಹೇಳಿ ನೀವು ದೆಹಲಿಗೆಲ್ಲ ತಗೊಂಡು ಹೋಗ್ಬೇಡಿ. ನಿಮ್ಮ ಶಿಸ್ತು ನಮ್ಮ ಉತ್ತರ, ನಮ್ಮ ಪ್ರಶ್ನೆ ನೇರ. ನಿಮ್ಮ ಶಾಸಕರನ್ನ ನೀವು ಅದು ಬಸ್ತಲ್ಲಿ ಇಟ್ಕೊಳಕ್ಕಾಗಲ್ಲ. ಮತ್ತೆ ನೀವು ಬೇರೆಯವ್ರ ಬಗ್ಗೆ ಬೆರಳಕ್ಕೆ ತೋರಿಸ್ತೀರಾ? ನಾವು ಕೇಳ್ತಾ ಇರೋ ಪ್ರಶ್ನೆ ಹೇಳಿ. ಜನರು ಕೇಳ್ತಾ ಇದ್ದಾರೆ, ನಾವು ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಶಾಸಕರ ಬಿಜೆಪಿ ಶಾಸಕರ ಕೇಳಿ, ಅದನ್ನು ಪ್ರಶ್ನೆ ಕೊಡಿ. ದೆಹಲಿಗೆ ಹೋಗ್ಬೇಡಿ. ದೆಹಲಿಯಿಂದ ನಾವು ವಿಚಾರ ಮಾಡ್ತೀವಿ. ದೆಹಲಿ ನಾಯಕರಿದ್ದಾರೆ, ನಿಮ್ದು ನಾಯಕರಿದ್ದಾರೆ, ದೆಹಲಿಯಲ್ಲಿ ನಮ್ಮ ನಾಯಕರು ಇದ್ದಾರೆ. ದೆಹಲಿಯಲ್ಲಿ ನಮ್ಮ ನಾಯಕರು ಇದ್ದಾರೆ, ನಿಮ್ಮ ನಾಯಕರು ಇದ್ದಾರೆ. ದೆಹಲಿ ವಿಷಯಕ್ಕೆ ಹೋಗ್ಬೇಡಿ. ಇಲ್ಲಿನ ಹೇಳಿ, ಹೆಬ್ಬಾರ್ ಅವ್ರದ್ದು ಹೇಳಿ, ಯಾರು ಯತ್ನಾಳ್ ಅವ್ರದ್ದು ಹೇಳಿ, ಯಾವುದು ಡಿ ಕೆ ಶಿವಕುಮಾರ್ ಅನ್ನ ನಿಮ್ಮ ಯತ್ನಾಳ್ ಒಂದ್ ನಿಮಿಷ ನಿಮ್ಗೂ ಟೈಮ್ ಕೊಡ್ತೀನಿ. ಲಂಚ ಹೊಡ್ಕೊಂಡು ತಿರ್ಗಾಡೋದಲ್ಲ. ಎಲೆಕ್ಟ್ರೋ ಬಾಂಡ್ ಮಾಡಿ ಸಾವಿರಾರು ಕೋಟಿ ಒಂದ್ ನಿಮಿಷ ಶಶಿಧರ್ ಅವರೇ, ಶಶಿಧರ್ ಅವರೇ ಒಂದ್ ನಿಮಿಷ. ಲೂಟಿ ಮಾಡ್ತಾ ಇರ್ತಕ್ಕಂಥ ದೇಶವನ್ನೇ ಲೂಟಿ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರ. ಒಂದ್ ನಿಮಿಷ ನಿಮ್ಗೂ ಟೈಮ್ ಕೊಡ್ತೀನಿ. ಎಸ್ ಸರ್, ಅರುಣ್ ಸರ್ ಹೇಳ್ತಾ ಇದ್ರಿ ಶಿಸ್ತು ಸಮಿತಿ ಇಲ್ವಾ ಹಾಗಾದ್ರೆ ಕ್ರಮ ತೆಗೆದುಕೊಳ್ಳೋಕೆ ಅಂತೇಳಿ. ನಮ್ಮ ಪಕ್ಷದ ಆಂತರಿಕವಾಗಿರತಕ್ಕಂತ ಯಾವುದೇ ಮಾತನ್ನು ನಾನು ಇಲ್ಲಿ ಕೂತ್ಕೊಂಡು ರಸ್ತೆಯಲ್ಲಿ ಕುಳಿತುಕೊಂಡು ಮಾತನಾಡುವುದಿಲ್ಲ. ಅದು ನಮ್ಮ ಪಕ್ಷದ ಒಳಗೆ ಸಂಬಂಧಪಟ್ಟಂತ ಯಾವುದನ್ನ ನಾವು ಮಾಡಿಕೊಳ್ತೀವಿ ಮತ್ತೆ ಯಶಸ್ವಿಯಾಗಿ ಮಾಡ್ತೀವಿ. ಯಾವಾಗ ಏನು ನಿಮ್ಗೆ ಅಥವಾ ಇಲ್ಲಿ ಎಲ್ಲರಿಗೆ ಇವರಿಗೆಲ್ಲ ವಿಶೇಷವಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಕೇಳಿಕೊಂಡೇನು ಮಾಡ್ಬೇಕಾಗಿಲ್ಲ. ಶಿಸ್ತಿದ್ರೆ ಅದನ್ನು ಮಾಡ್ತೀವಿ, ತಪ್ಪಿದ್ರೆ ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ. ಎಲ್ಲವೂ ನಮ್ಮ ಪಕ್ಷದಲ್ಲಿ ಆಗುತ್ತೆ. ಅದಕ್ಕೆ ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಅನ್ನುವಂಥದ್ದನ್ನು ಆವಾಗದಿಂದ ಹೇಳಿಕೊಂಡು ಬಂದಿದೆ. ಇವತ್ತಿನ ಈ ರಾಡಿ ಸಿದ್ಧಾಂತ ಇದೆಯಲ್ಲ ಕಾಂಗ್ರೆಸ್ನವರು ಮಾಡಿಕೊಂಡಿರುವಂತದ್ದು, ಯಾವುದೇ ರೀತಿಯ ಹಗರಣಗಳು ಎಲ್ರು ಬೇರೆ ಮೇಲೆ ತಿರುಗಾಡ್ತಾ ಇದ್ದಾರ್ರಿ. ಈ ಇಂಡಿಯಾ ಒಕ್ಕೂಟದಲ್ಲಿ ಇವರು ಪೇಪರ್ ಎತ್ತಿಕೊಂಡು ಕುಣಿತಾ ಇದ್ದಾರೆ ಆಮ್ ಆದ್ಮಿ ಪಕ್ಷದವರು. ಒಂದ್ ನಿಮಿಷ ಸರ್, ದಯವಿಟ್ಟು ಟೈಮ್ ಕೊಡ್ತೀನಿ. ಟೈಮ್ ಕೊಡ್ತೀನಿ ಸರ್, ಟೈಮ್ ಕೊಡ್ತೀನಿ. ನಿಮ್ ಪಾರ್ಟಿ ಅವ್ರು ಎಲ್ಲಿದ್ದಾರೆ ಅಂತ ಅವರು ಕೇಳ್ಬೋದು ಸರ್. ನೀವು ಎಲ್ಲರಿಗೂ ಹೇಳ್ತೀರಾ ಕುಣಿತಾ ಇದ್ದಾರೆ. ಇವರು ನಮ್ಮ ಶಿಸ್ತಿನ ಬಗ್ಗೆ ಮಾತಾಡಿದ್ದಾರೆ. ಶಿಸ್ತಿನ ಬಗ್ಗೆ ಮಾತನಾಡುವುದಿದ್ದರೆ ನೀವು ನಿಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಯಾವ ರೀತಿ ಶಿಸ್ತನ್ನು ಜನರಿಗೆ ನಿಮ್ಮ ಮುಖ ತೋರಿಸಲಿಕ್ಕಾಗ್ತಿದೆ ಅಂದ್ರೆ ಪ್ರಶ್ನೆ ಮಾಡಿ. ನಾವು ಪ್ರಶ್ನೆ ಮಾಡಿದ್ವಿ, ನಮ್ಗೆ ಉತ್ತರ ಕೊಡಿ. ನಾವು ಪ್ರಶ್ನೆ ಮಾಡಿದ್ವಿ ಬಿಜೆಪಿಗೆ. ನಮ್ಮಲ್ಲಿ ತಪ್ಪಾಗಿದ್ರೆ ನೀವು ಪ್ರಶ್ನೆ ಬರ್ತೀನಿ. ನಾವು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ದಯವಿಟ್ಟು ಡೈವರ್ಟ್ ಮಾಡೋದಕ್ಕಲ್ಲ. ಉತ್ತರ ನಿಮ್ದು. ಎಸ್, ಒಂದ್ ಕಡೆಯಲ್ಲಿ ಬಿಜೆಪಿಯಲ್ಲಿ ಶಿಸ್ತು ಸಮಿತಿ ಅಂತ ಹೇಳಿದ್ರೆ ಬಿಜೆಪಿ ನಾಯಕರು ತೋರ್ತಾ ಇರುವಂತ ಧೋರಣೆ. ಯಾಕಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅರವಿಂದ ಲಿಂಬಾವಳಿ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್, ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಅವರು ಹೇಳ್ತಾ ಇರೋದು, ಇದೆಲ್ಲವೂ ಒಂದ್ ಕಡೆಯಲ್ಲಿ ಅವರ ಪಕ್ಷದಲ್ಲೇ ಒಗ್ಗಟ್ಟಿಲ್ಲ. ಈಗ ಸಿಎಂ ರಾಜೀನಾಮೆ ಹೇಗೆ ಕೊಡಿಸ್ತಾರೆ ಇವರು ಅಂತೇಳಿ ಚರ್ಚಾ ಕಾರ್ಯಕ್ರಮವನ್ನ ಮುಂದುವರಿಸ್ತೀವಿ.
ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ನಡೆಸುವಂತ ತೀರ್ಮಾನಕ್ಕೆ ಕಾಂಗ್ರೆಸ್ನವರು ಬಂದಿದ್ದಾರೆ. ಅದು ಕೂಡ ಬಿಜೆಪಿಯವರ ಪಾದಯಾತ್ರೆ, ಮೈತ್ರಿ ನಾಯಕರ ಪಾದಯಾತ್ರೆಗೆ ಕೌಂಟರ್ ಕೊಡುವಂತ ಕೆಲಸ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ವಿ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಅವರೇ, ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಈಗ ನೀವು ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಜನಾಂದೋಲನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಜನಾಂದೋಲನದಲ್ಲಿ ಪ್ರಮುಖವಾಗಿ ಸಚಿವ ಸಂಪುಟವೇ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದು ನಿಟ್ಟಿನಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇದು ಪಾದಯಾತ್ರೆಗೆ ಕೌಂಟರ್ ಆಗಿ ನಡೆಸ್ತಾ ಇರುವಂತಹ ಸಮಾವೇಶ ಅಂತೇಳಿ. ಹಾಗೇನೆ ಮೈಸೂರಿನಲ್ಲಿ ನೀವು ನಡೆಸ್ತಾ ಇರುವಂತಹ ಸಮಾವೇಶ ಸಿದ್ದರಾಮಯ್ಯ ಉತ್ಸವ ಸಿದ್ದರಾಮೋತ್ಸವ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಆಗ್ತಾ ಇದೆ ಎನ್ನುವಂತ ಒಂದಷ್ಟು ಚರ್ಚೆಗಳ ಆರಂಭ ಆಗಿದೆ. ಏನ್ ಹೇಳ್ತೀರಾ ಈ ಬಗ್ಗೆ? ನೋಡಿ, ಇದು ಬಿಜೆಪಿ ಅವರಿಗೆ ಒಂದು ನೈತಿಕತೆ ಕಳ್ಕೊಂಡಿದ್ದಾರೆ. ಜೆಡಿಎಸ್ ನವರು ಅಡ್ರೆಸ್ ಇಲ್ದಂಗ್ ಆಗೋಗಿದ್ದಾರೆ ರಾಜ್ಯದಲ್ಲಿ. ಇವತ್ತು ಅವ್ರೇನ್ ಪಾದಯಾತ್ರೆ ನಡೀತಾ ಇದೆ, ಆ ಪಾದಯಾತ್ರೆ ಒಂದು ಯಡಿಯೂರಪ್ಪನವ್ರಿಗೆ ಮಗನ್ ಚಿಂತೆ, ಇನ್ ಕುಮಾರಸ್ವಾಮಿಗೆ ಅವ್ರ ಮಗನ್ ನಿಖಿಲ್ ಚಿಂತೆ. ಅವ್ರಿಬ್ರು ಪ್ರೊಜೆಕ್ಷನ್ ನಡೀತಾ ಇದೆ ಹೊರತು ಇಲ್ಲಿ ಯಾವುದೇ ಸರ್ಕಾರದ ವಿರುದ್ಧ ಮತ್ತಿನ್ನೊಂದೇನು ನಡೀತಾ ಇಲ್ಲ. ಮತ್ತಿನ್ನೊಂದು, ನಾವು ಆಲ್ರೆಡಿ ಇದನ್ನ ಜುಡಿಷಿಯಲ್ ಎಂಕ್ವೈರಿ ಕೊಟ್ಟಿದೀವಿ ಮೂಡೋದ್, ಮತ್ತೆ SIT ಫಾರ್ಮ್ ಆಗಿ ವಾಲ್ಮೀಕಿ ಅದ್ರದ್ದು ಏನ್ ತನಿಖೆ ನಡೀತಾ ಇದೆ. ಇವ್ರದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ, 21 ಭ್ರಷ್ಟಾಚಾರಗಳನ್ನ ಇಟ್ಕೊಂಡು ಇವತ್ತು ಆ ಒಂದು ಪಾದಯಾತ್ರೆಗಳಲ್ಲಿ ಒಗ್ಗಟ್ಟೇ ಇಲ್ಲ. ಅಲ್ಲಿ ನೋಡಿದ್ರೆ JDS ನಲ್ಲಿ GT ದೇವೇಗೌಡರು, ಬಂಡಪ್ಪ ಕಾಶ್ಯಪ್ನವರು, HK ಕುಮಾರಸ್ವಾಮಿ ಇಂತ ಘಟಾನುಘಟಿ ನಾಯಕರಿದ್ರೆ ಅವ್ರಿಗೆ ಮೈಕೆ ಕೊಡ್ತಿಲ್ಲ. ಕೇವಲ ಅವರ ಒಂದು ಮಗನಿಗೆ ಮೈಕ್ ಕೊಡೋದು, ಮಗನ್ ಪ್ರಮೋಷನ್ ಆಗ್ತಾ ಇದೆ. ಇನ್ನೊಂದ್ ಕಡೆ ಪ್ರೀತಮ್ ಗೌಡ ಬಂದ ತಕ್ಷಣ ಪ್ರೀತಮ್ ಗೌಡನ ಬೆಂಬಲಿಗರ ಮೇಲೆ ದಾಳಿ ಆಗ್ತದೆ, ಹೊಡೆಯೋದಕ್ಕೆ ಹೋಗ್ತಾರೆ. ಬಿಜೆಪಿ ಅವರು ಒಂದೇ ಒಂದು ಮಾತು ತುಟಕ್ ಪಿಟಕ್ ಅಂತ ಇಲ್ಲ. ಇವತ್ತಾರು JDS ಕಾರ್ಯಕರ್ತರು ಹೇಳ್ತಾ ಇದ್ರು ಯಾವುದೇ ರೀತಿಯಾಗಿ ಒಂದು ಪ್ರೀತಮ್ ಗೌಡ್ರನ್ನ ಉಚ್ಚಾಟನೆ ಮಾಡ್ಬೇಕು ಬಿಜೆಪಿ ಅಂತ. ಇವ್ರು ಯಾರು ಹೇಳಕ್ಕೆ? ಇವರೊಂದು JDS ಪಕ್ಷ, ಅವ್ರದೊಂದು ಬಿಜೆಪಿ ಪಕ್ಷ. ಅಲ್ಲಿ ಯತ್ನಾಳವರು ಏನೆಲ್ಲ ಮಾತಾಡಿದ್ರು, ಇದು ಅಪ್ಪ ಮಕ್ಕಳ ಮಹಾನ್ ಬ್ರಹ್ಮಾಂಡ ಭ್ರಷ್ಟಾಚಾರದ ನಡಿಗೆ ಅನ್ನುವಂತ ಮಾತನ್ನ ಹೇಳಿದ್ರು. ಸರಿ, ನಾವು ಈ ಕಾಂಗ್ರೆಸ್ನವರು ಈಗ ಅನಾವಶ್ಯಕ ಒಂದು ತನಿಖೆ ಆಗ್ತಾ ಇರ್ತಕ್ಕಂತ ವಿಚಾರವನ್ನ ಇವರು ದೊಡ್ಡದಾಗಿ ಬಿಂಬಿಸ್ತಾ ಹೋಗಿ ಇವತ್ತು ರಾಜ್ಯದ ದಿಕ್ಕನ್ನ ಬೇರೆಡೆ ಸೆಳೆಯೋದಕ್ಕೆ ಹೋದ್ರು. ಹೌದು, ನಮಗೊಂದು ನೈತಿಕತೆ ಇದೆ. ನೀವು ಮಾಡಿರ್ತಕ್ಕಂತ, ನಿಮ್ಮ ಆಳ್ವಿಕೆನಲ್ಲಿ ಮಾಡಿರ್ತಕ್ಕಂತ ಆ ಒಂದು ದೊಡ್ಡ ಹಗರಣಗಳು, ಅದು PSI ಸ್ಕ್ಯಾಮು, ಕೋವಿಡ್ ಸ್ಕ್ಯಾಮು, 40% ಸ್ಕ್ಯಾಮು, TNX ಸ್ಕ್ಯಾಮು, ಕೃಷಿ ಅಥವಾ ಕಂದಾಯ ಇಲಾಖೆ, ಭೂವಿ ನಿಗಮ, ದೇವರಾಜ್ ಟ್ರಕ್ ಟರ್ಮಿನಲ್, ಪ್ರತಿಯೊಂದು ಹಗರಣಗಳನ್ನ ಜನಗಳ ಮುಂದೆ ಬಿಚ್ಚಿಡೋದ್ರ ಜೊತೆಗೆ ಈ ನಮ್ಮ ಏನು ನಾಳೆ ನಡೆಯುವಂತ ಮಹಾನ್ ಕಾರ್ಯಕ್ರಮ ಇದೆಯಲ್ಲ, ಇದು ವ್ಯಕ್ತಿಗತ ಕಾರ್ಯಕ್ರಮ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲ ಒಗ್ಗೂಡಿ ಮಾಡ್ತಾ ಇರ್ತಕ್ಕಂತ ಕಾರ್ಯಕ್ರಮ. ಒಂದು ವಿಚಾರವನ್ನ ನಾನು ಮೆನ್ಷನ್ ಮಾಡೋಕೆ ಇಷ್ಟಪಡ್ತೀನಿ. 2022ರಲ್ಲಿ ದಾವಣಗೆರೆಯಲ್ಲಿ ನಡೀತಲ್ಲ ಸರ್ ಸಿದ್ದರಾಮೋತ್ಸವ ಅಂತೇಳಿ, ಆವಾಗ ನಿಮ್ಮ ಪಕ್ಷದಲ್ಲೇ ಒಂದಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಮಾಜಿ ಸಂಸದರಾಗಿರುವಂತ DK ಸುರೇಶ್ ಅವರು ಹೇಳಿದ್ರು ವ್ಯಕ್ತಿ ಪೂಜೆ ಸರಿಯಲ್ಲ ಅಂತೇಳಿ. ಏನ್ ಹೇಳ್ತೀರಾ ಈ ಬಗ್ಗೆ? ನೋಡಿ, ಅವತ್ತು ನಡೆದದ್ದು ಅವರ ಒಂದು ಹುಟ್ಟಿದಬ್ಬ, ಅದು ವ್ಯಕ್ತಿಯ ಹುಟ್ಟಿದಬ್ಬ. ಆದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಆ ಕಾರ್ಯಕ್ರಮಕ್ಕೆ ಬಂದಿದ್ರು, ಮನೆ DK ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ಹೋಗಿದ್ರು. ಆದ್ರೆ ಇವತ್ತು ನಡೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಐಕ್ಯತಾ ಕಾರ್ಯಕ್ರಮ. ನಿಮಗೆ ಬಹಳ ಬೆಸ್ಟ್ ಉದಾಹರಣೆ ಅಂತಂದ್ರೆ, ಅಲ್ಲಿ ನಾಳೆ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ರೆ, ಆದ್ರೆ ಏನು ನಾವು ಬಿಡದಿಂದ ಹೊರಟ್ವಿ, ಅದ್ರ ಲೀಡ ತಗೊಂಡಿದ್ದು ಮನೆ KPCC ಅಧ್ಯಕ್ಷ ಆದಂತ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು. ಸೊ ನಾಳಿನ ಒಂದು ಹೋರಾಟ ಯಾವ ಮಟ್ಟಕ್ಕೆ ಇರ್ತದೆ ಅಂದ್ರೆ, ಇವರ ಹಗರಣಗಳನ್ನ ಬಟಾಬಯಲು ಮಾಡಿ ಯಾರೆಲ್ಲ ಈ ಒಂದು ಇವರ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸೋ ತನಕ ಕಾಂಗ್ರೆಸ್ನವರಂತೂ ವಿರಮಿಸೋದಿಲ್ಲ. ಯಾಕೆಂತಂದ್ರೆ ಸುಮ್ನೆ ಇಲ್ಲಿ ಬಿಜೆಪಿ ಅವ್ರಿಗೆ ಏನಾಗಿದೆ ಅಂತಂದ್ರೆ, ಒಂದ್ ಕಡೆ ಗುಡ್ಡ ಕುಸಿತ, ನೆರೆ, ಎಲ್ಲಾ ಸಂಕಷ್ಟಗಳು ಅವರು MLA ಗಳ ಕ್ಷೇತ್ರಗಳಲ್ಲಾದ್ರು ಅವರಿಗೆ ಸ್ವಂತ ಕ್ಷೇತ್ರಗಳ ಬಗ್ಗೆ ಕಾಳಜಿ ಇಲ್ಲ, ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ. ಅದೊಂದು ದೊಂಬರಾಟದ ನಡಿಗೆ ಆಗ್ತಾ ಇದೆ. ಅವರಲ್ಲಿ ಒಗ್ಗಟ್ಟಿಲ್ಲ, ಅಲ್ಲೆಲ್ಲ ಕಾರ್ಯಕರ್ತರು ಹೊಡೆದಾಡ್ತಾ ಇದ್ದಾರೆ. ಬಹಳ ಒಂದು ನೋವಿನ ಸಂಗತಿ ಅಂದ್ರೆ, ಬಿಜೆಪಿದೊಂದು ಫ್ಲೆಕ್ಸ್ ವಿಜಯೇಂದ್ರ ಅವ್ರದ್ದು ಯಾವ್ದೋ ಒಂದು ಶವ ಸಾಗಿಸುವಂತ ಒಂದು ವೆಹಿಕಲ್ ನಲ್ಲಿ ಆ ಒಂದು ವೆಹಿಕಲ್ ಗೆ ಹಾಕಿದ್ರು. ಯಾವ ಪರಿಸ್ಥಿತಿಗೆ ಈ ಒಂದು ಪಾದಯಾತ್ರೆ ಅನ್ನುವಂಥದ್ದು ಅಥವಾ ದೊಂಬರಾಟ ಅನ್ನುವಂಥದ್ದು, ಛದ್ಮವೇಷ ಅನ್ನುವಂಥದ್ದು, ಬಯಲು ನಾಟಕ ಅನ್ನುವಂಥದ್ದು ಒಂದು ಗೊತ್ತಾಗ್ತಾ ಇಲ್ಲ. ಫೈನಲಿ ನಾವಂತೂ BS ಸ್ಟ್ಯಾಂಡಿಂಗ್ ವಿತ್ ಕರ್ನಾಟಕ ಸ್ಟೇಟ್ ಬೇರೆ ಆ ಒಂದು ವಿಚಾರಕ್ಕೆ ನಾವು ಜನಗಳ ಪರವಾಗಿ ನಿಂತಿದ್ವಿ. ನಾಳೆ ಈ ಹೋರಾಟದಲ್ಲಿ ಖಂಡಿತವಾಗ್ಲೂ ಜನರಿಗೆ ಬಿಜೆಪಿ ಮೇಲೆ, JDS ಮೇಲೆ ಇರ್ತಕ್ಕಂಥ ಒಂದು ಕಡೆ ಜನಾಕ್ರೋಶ, ಇನ್ನೊಂದು ನಮ್ಮ ಒಂದು ಸಭೆ ಮೂಲಕ ಜನರಿಗೆ ಒಂದು ಏನು ವಿಚಾರಗಳಿದೆ ಅದನ್ನ ಮುಟ್ಟಿಸುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಸೇರಿ ಮಾಡ್ತಾರೆ. ಎಸ್, ಶಶಿಧರ್ ಅವರೇ, ಇದು ವ್ಯಕ್ತಿ ಪೂಜೆ ಅಲ್ಲ, ಒಬ್ಬ ವ್ಯಕ್ತಿಯನ್ನ ಪೂಜೆ ಮಾಡಲ್ಲ, ನಾವು ಶಕ್ತಿ ಪ್ರದರ್ಶನ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅವಶ್ಯಕತೆ ಏನಿದೆ, ಸಂದರ್ಭ ಏನಿದೆ, ಯಾವ ಚುನಾವಣೆಗಳಿದಾವೆ,
ನೀವೇನಕ್ಕೋಸ್ಕರ ಮಾಡಬೇಕು? ಜನಾಂದೋಲನ ಮಾಡ್ಬೇಕಾಗಿರೋದು ಯಾವಾಗ? ಒಂದು ಅಪೋಸಿಷನ್ ಪಾರ್ಟಿ ಅಲ್ಲ, ಪ್ರಸ್ತುತ ಸರ್ಕಾರ ಏನಾದ್ರೂ ತಪ್ಪು ನಡೆದಾಗ ಜನಾಂದೋಲನದ ಮೂಲಕ ಒಗ್ಗೂಡಿಸಿ ಜನರನ್ನ ಪರಿವರ್ತನೆಗೊಳಿಸಿ ನಮಗೆ ಮತ ಕೊಡಿ, ನಾವು ಮುಂದಿನ ಸರ್ಕಾರ ರಚಿಸ್ತೀವಿ ಅನ್ನೋ ಮಾದರಿಯಲ್ಲಿ ಜನಾಂದೋಲನ ಮಾಡಬೇಕು. ಇವರ ಪಾದಯಾತ್ರೆನೂ ಏನು ಬೇಕಾಗಿಲ್ಲ. ಇನ್ನು ನಮ್ಮ 4 ವರ್ಷ ಸರ್ಕಾರ ನಡೆಯುತ್ತೆ, 136 ಸೀಟ್ ಇದೆ. ಇವರು ಪಾದಯಾತ್ರೆನೂ ಬೇಕಾಗಿಲ್ಲ, ಇವರು ಜನಾಂದೋಲನ ಶಕ್ತಿ ಪ್ರದರ್ಶನವೂ ಬೇಕಾಗಿಲ್ಲ. ಬೇಕಾಗಿರತಕ್ಕಂಥದ್ದು ಆಡಳಿತ ಯಂತ್ರವನ್ನು ಚುರುಕುಗೊಳಿಸಬೇಕಾಗಿತ್ತು. ಕಳೆದ 1 ವಾರ 10 ದಿನಗಳಿಂದ ಆಡಳಿತ ಅಂತ ನಿಶ್ಶಕ್ತಿಯಾಗಿದೆ. ಎಲ್ಲ ಅಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಎಲ್ಲ ASS ಆಫೀಸರ್ಗಳನ್ನ ಪ್ರತಿಯೊಬ್ಬರನ್ನು ಮೈಸೂರು ಮತ್ತೆ ಆ ರಸ್ತೆಗಳಲ್ಲಿ, ಮೈಸೂರು ರಸ್ತೆಗಳಲ್ಲಿ ಮಾಡ್ತಾರೆ. ಕೇವಲ ಮೈಸೂರು ರಸ್ತೆ ಮಾತ್ರ ಕರ್ನಾಟಕದ್ದು, ಬೇರೆ ರಸ್ತೆಗಳಿಲ್ವಾ? ಬೇರೆ ಕ್ಷೇತ್ರಗಳಿಲ್ವಾ? ಅದಕ್ಕೆ ಸರಿಯಾದ ರೀತಿಯಾದಂತ ಪ್ರಾಮುಖ್ಯತೆ ಕೊಡಬೇಕಾಗ್ತದೆ. ಜವಾಬ್ದಾರಿ ಯಾರ್ದು? ಸರ್ಕಾರದ್ದು. ಅದನ್ನ ನಿರ್ವಹಿಸ್ತಾ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಈಗ ಒಂದು ವಿಷಯ, ಇವರು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡುವ ರೀತಿಯಲ್ಲಿ CS ಅಂದ್ರೆ ಚೀಫ್ ಸೆಕ್ರೆಟರಿಯನ್ನು ಶಾಲಿನಿ ರಜನೀಶ್ ಅವರನ್ನ ಮಾಡಿದ್ದಾರೆ. ಶಾಲಿನಿ ರಜನೀಶ್ ರವರು ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡಿದ್ದಾರೆ. ಯಾಕೆ ನೀವು ಅಜಯ್ ಸೇಠರನ್ನ ನಿಷ್ಠಾವಂತ ಅಧಿಕಾರಿ ಅಜಯ್ ಸೇಠ್ BMRCL ಅಂತ ದೊಡ್ಡ ಸಂಸ್ಥೆಯನ್ನು, ಮೆಟ್ರೋ ಸಂಸ್ಥೆಯನ್ನು ನಮ್ಮ ಬೆಂಗಳೂರಿಗೆ ನಿಷ್ಠಾವಂತವಾಗಿ ಕೆಲಸ ಮಾಡಿರ್ತಕ್ಕಂತಹ ಅಜಯ್ ಸೇಠರನ್ನು ಹೊರಗಡೆ ಇಟ್ಟು ಶಾಲಿನಿ ರಜನೀಶ್ ರನ್ನೇ ನೀವು ಯಾಕೆ ತಂದಿದ್ದೀರಿ? ಇದು ಅನುಮಾನಕ್ಕೆ ಎಡೆ ಮಾರುತ್ತೆ. ಹಾಗೆ ಈ ಪಾಲಿಕೆ ಚುನಾವಣೆಗಳನ್ನ ನಡೆಸ್ತಾ ಇರತಕ್ಕಂಥ ದೊಡ್ಡ ತಪ್ಪು. ಇನ್ನೊಂದು ಬಿಜೆಪಿ ಅಂತ ಹೇಳ್ಬೇಕಂದ್ರೆ, ಬಿಜೆಪಿ ಅವರು ಹೇಳ್ತಾ ಇದ್ರು ಸಾಕಷ್ಟು ನಮ್ಮಲ್ಲಿ ಶಿಸ್ತು ಅಂತ. ಪಾದಯಾತ್ರೆ ಸ್ಟಾರ್ಟ್ ಆಗಿದ್ದಲ್ಲಿ ಕೆಂಗೇರಿನಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಕೆಂಗೇರಿ ಬರೋದೆಲ್ಲಿ? ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಯಾರು? ST ಸೋಮಶೇಖರ್ ಅವ್ರು ಪಾಲ್ಗೊಂಡಿದ್ರ? ಅವರು ಯಾರು? ನಿಕಟಪೂರ್ವ ಮೈಸೂರು ಉಸ್ತುವಾರಿ ಸಚಿವರಾಗಿದ್ರು. ನಿಮ್ಮಲ್ಲಿ ಎಲ್ಲ ಸರಿ ಇಲ್ಲ, ನಿಮ್ಮಲ್ಲಿ ದ್ವಂದ್ವತೆ ಇದೆ. ರಮೇಶ್ ಜಾರಕಿಹೊಳಿ ಅವರು ಭಾಗವಹಿಸಿದಾರ, ಯತ್ನಾಳ್ ಅವರು ಭಾಗವಹಿಸಿದಾರ, ಅನೇಕ ಹಿರಿಯ ನಾಯಕರು ಭಾಗವಹಿಸಿಲ್ಲ. ಲಿಂಬಾವಳಿಯವರು ಸಹ ಮುನಿಸ್ಕೊಂಡಿದ್ದಾರೆ. ಏನ್ ಮೆಸೇಜ್ ಕೊಡ್ತೀರಾ? ಮಂಡ್ಯದಲ್ಲಿ ಹೋದ್ರೆ ಪ್ರೀತಮ್ ಗೌಡ ಬರ್ಬೋದು. ಮುಖ್ಯ ಇವರು ಕುಮಾರಸ್ವಾಮಿಗಳು ಒಂದು ಹೇಳಿಕೆ ಕೊಟ್ಟಿದ್ರು, ನಮ್ಮ ಕುಟುಂಬಕ್ಕೆ ವಿಷ ಹಾಕ್ಬಿಟ್ಟಿದಾನೆ, ವಿಷ ಹಾಕ್ದವನ್ ಕರ್ಕೊಂಡ್ಬಂದ್ ನನ್ನ ಹತ್ರ ಮೀಟಿಂಗ್ ಕೂರಿಸ್ತೀರಾ ಅಂತ. ನೆನ್ನೆ ಅದನ್ನ ಗಲಾಟೆನೂ ಆಯ್ತು. ಅಂದ್ರೆ ನೀವು ಏನೋ ಸತ್ಯವನ್ನು ಹೊರಗೆ ತೆಗೆದ್ರೆ ನಿಮ್ ಮನೆಗೆ ವಿಷ. ಅವ್ರು ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಾಡಿರ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳನ್ನು ಹೊರಗಡೆ ತೆಗೆದಿದ್ದಾರೆ. ಆದ್ರೆ ಅದು ಮಾಡಬಾರ್ದು. ಕುಮಾರಸ್ವಾಮಿ ಅವರಿಗೆ ಆ ರೀತಿ ಆಗ್ಬಾರ್ದು. ಇವರಿಗೆ 8 ತಿಂಗಳ ಹಿಂದೆನೆ ಪ್ರಾಸಿಕ್ಯೂಷನ್ ಆಗಿದೆಯಲ್ಲ, ಮೋದಿ ಅವರಿಗೆ ಗೊತ್ತಿಲ್ವಾ? ಪ್ರಾಸಿಕ್ಯೂಷನ್ಗೆ ಅಪ್ಲಿಕೇಶನ್ ಹೋಗಿದ್ದ, ಲೋಕಾಯುಕ್ತದಿಂದ ಪ್ರಾಸಿಕ್ಯೂಷನ್ ಆಗಿದೆ. ಇವರನ್ನು ಮಂತ್ರಿ ಮಾಡಿರೋದೇ ತಪ್ಪು. ಮಾಧ್ಯಮದಲ್ಲಿ ಬಿತ್ತರಗೊಳ್ತಾ ಇದೆ, ಕೆಲ ಮಾಧ್ಯಮದಲ್ಲಿ ಬಿತ್ತರಗೊಳ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಆಲ್ರೆಡಿ ಪ್ರಾಸಿಕ್ಯೂಷನ್ ಅಲ್ಲಿ ಕೇಳಿದೀವಿ, ಅದಕ್ಕೆ ಕಾಪೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಅಂದ್ರೆ ಚಾರ್ಜ್ ಶೀಟ್ ಆಗಿ ಸಲ್ಲಿಸಿರ್ತಕ್ಕಂಥ ಕಾಪೀಸ್ ಸಹ ಕೊಡ್ತಾ ಇದ್ದಾರೆ. ಆದ್ರೂ ಸಹ ಇವರು ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆಗ್ಲೇ ಹೇಳ್ದಾಗೆ, ದರ್ಶನ್ ಅವರು ಹೇಳ್ದಾಗೆ, ಅವ್ರ ಮಗನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇನ್ನೇನು ಬೇರೆ ಅಲ್ಲ ಇದು. ಪುರಾಣಿಕ್ ಸರ್, ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇವತ್ತು ಮತ್ತೊಂದು ಖಾಸಗಿ ದೂರು ದಾಖಲಾಗಿದೆ ಸರ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಎನ್ನುವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮುಂದಿನ ಹಂತದಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಪ್ರಕರಣ ಎಷ್ಟರ ಮಟ್ಟಿಗೆ ಮುಳ್ಳಾಗಬಹುದು? ಈಗ ಮುಖ್ಯಮಂತ್ರಿಗಳ ಎದುರೇ ಇರ್ತಕ್ಕಂಥದ್ದು ಪ್ರಸ್ತುತ ರಾಜ್ಯಪಾಲರು ಅವರ ವಿರುದ್ಧ ಆಗಿರ್ತಕ್ಕಂಥ ಕೇಸಿಗೆ ಏನಾದ್ರೂ ಅನುಮತಿ ಕೊಡ್ತಾರೋ ಇಲ್ಲ ಅಂತಕ್ಕಂಥದ್ದು. ಮತ್ತೆ ಬಿಜೆಪಿಗೆ ಇದೊಂದು ಅವಕಾಶ. ರಾಜ್ಯಪಾಲರನ್ನು ಉಪಯೋಗಿಸ್ತಾರ ಬಿಡ್ತಾರೋ ಏನೋ ಅದ್ ಪ್ರಶ್ನೆ ಇದೆ, ಅದು ರಾಜಕೀಯವಾಗಿ ನೋಡ್ಬೇಕು. ಆದ್ರೆ ಕಾನೂನಿನ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಒಂದು ರೀತಿಯಲ್ಲಿ ಅವರ ವಿರುದ್ಧ ಕೇಸನ್ನ ಅನುಮತಿ ಕೊಡ್ತಕ್ಕಂಥದ್ದು ರಾಜ್ಯಪಾಲರ ಅಧಿಕಾರದಲ್ಲಿದೆ. ಅದನ್ನ ಅವರು ಕಾಂಗ್ರೆಸ್ನವರಿದ್ದಾಗ ಹಂಸರಾಜ್ ಭರದ್ವಾಜ್ ಅವ್ರನ್ನ ಉಪಯೋಗಿಸಿ ನಾನು ಹೇಳಿದಾಗೆ ಅವರ ಯಡಿಯೂರಪ್ಪನವ್ರ ವಿರುದ್ಧ ಪರ್ಮಿಷನ್ ಕೊಟ್ಟರು, ಅವ್ರು ರಾಜೀನಾಮೆ ಕೊಟ್ಟರು, ಜೈಲಿಗೆ ಹೋದ್ರು, ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ನಾವು ಕೇಸನ್ನ ಗೆದ್ದು ಮತ್ತೆ ವಾಪಸ್ ಬಂದ್ರು. ಅದರಿಂದ ಅದೊಂದು ಲಾಜಿಕಲ್ ಎಂಡ್ ಅನ್ನ ಕಾಣ್ತು. ಇಲ್ಲಿ ಸದ್ಯಕ್ಕೆ ಇರ್ತಕ್ಕಂಥ ಪರಿಸ್ಥಿತಿ, ಈ 2ನೇ ಕೇಸಿನ ಬಗ್ಗೆ ರಾಜ್ಯಪಾಲರು ಬಹುಶಃ ಗಮನವನ್ನ ಕೊಡತಕ್ಕಂಥದ್ದು ನೆಕ್ಸ್ಟ್ ಪ್ರಿಯಾರಿಟಿ. ಈಗ ಇರುವ ಪ್ರಿಯಾರಿಟಿ ಅವರು ಈ ರೀತಿ ಏನು ಸಮಯವನ್ನ ತೆಗೆದುಕೊಂಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಸುಮಾರು 10-12 ಪುಟಗಳ ಉತ್ತರವನ್ನ ನೀಡಿದ್ದಾರೆ. ಅವುಗಳೆಲ್ಲವನ್ನು ಪರಿಶೀಲಿಸಿ ಕಾನೂನಿನ ಒಂದು ಆಧಾರದ ಮೇಲೆ ಮತ್ತೆ ಕೋರ್ಟಿಗೆ ಹೋದ್ರೆ ಅದು ಪ್ರಶ್ನೆಗೆ ಆಗತಕ್ಕಂಥದ್ದು ಅಥವಾ ಪ್ರಶ್ನೆಯಿಂದ ಅದು ಮತ್ತೆ ಮುಖಭಂಗ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಅವರು ಆಲೋಚನೆ ಮಾಡಿ ಕೊಡ್ಬೇಕಾಗುತ್ತೆ. ಕಾರಣ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಂಡಾಗ ರಾಜ್ಯಪಾಲರಿಗೆ ವಿವೇಚಿತ ಅಧಿಕಾರ ಇದೆ ನಿಜ,
ಅವರು ನಮ್ಮ ಬಿ ವಿ ಆಚಾರ್ಯ ಹೇಳಿದ್ರು ಅದು ರಾಜ್ಯಪಾಲರಿಗೆ ಅನ್ಕ್ವಶ್ಚನಬಲ್ ಅಥಾರಿಟಿ ಅಂತ. ಆದ್ರೆ ಇತ್ತೀಚೆಗೆ ಎಲ್ಲ ಪ್ರಕರಣಗಳು ಸುಪ್ರೀಂ ಕೋರ್ಟ್ ಹೋಗೋದ್ರಿಂದ ರಾಜ್ಯಪಾಲರು ಇದನ್ನು ಕೂಲಂಕಷವಾಗಿ ಪರಿಶೀಲಿಸಿ ಯಾವ ರೀತಿ ಇದು ಸಮರ್ಥನೀಯವಾಗುತ್ತೆ ಅಂತಕ್ಕಂಥ. ಇನ್ನೊಂದು ವಿಷಯ ಅಂತ ಅಂದ್ರೆ ರಾಜ್ಯಪಾಲರು ಈ ಒಂದು ಸಮಸ್ಯೆಯನ್ನ ಮುಖ್ಯಮಂತ್ರಿಗಳು ಸರಿಯಾಗಿ ವಿವರಣೆ ನೀಡಿಲ್ಲ ಅಂತಕ್ಕಂಥದ್ದು ಕಾರಣವನ್ನು ಕೊಡ್ಬೇಕಾಗುತ್ತೆ. ಅವ್ರ ಕಾರಣ ಕೊಡದೇ ಇದ್ರೂ ಅದು ಸಂವಿಧಾನ ಪ್ರಕಾರ ಅವ್ರಿಗೆ ಅಧಿಕಾರ ಇದೆ. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಮತ್ತೆ ಬೇರೆ ಬೇರೆ ಹಂತದಲ್ಲಿ ಅದರ ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶಗಳು ಹೆಚ್ಚಿರೋದ್ರಿಂದ ಮತ್ತೆ ಈಗ ದೆಹಲಿ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಜೈಲಿನಲ್ಲಿದ್ದೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾ ಇದ್ದಾರೆ. ಅದರಿಂದ ಯಾವ ರೀತಿ ರಾಜಕೀಯ ಸನ್ನಿವೇಶಗಳು ಬೆಳವಣಿಗೆ ಆಗ್ತದೋ ನಮಗೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕದ ಒಂದು ದೌರ್ಭಾಗ್ಯ ಏನಪ್ಪಾ ಅಂದ್ರೆ ಎಲ್ಲವೂ ಸರಿಯಾಗಿದ್ದು ಒಂದು ಚುನಾವಣೆಯಲ್ಲಿ 136 ಸದಸ್ಯರುಗಳನ್ನ ಬಹುಮತದಿಂದ ಗೆದ್ದು ಅಧಿಕಾರ ಬಂದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿಯ ತೊಂದರೆಗೆ ಸಿಕ್ಕಾಕೊಂಡಲ್ಲ ಅಂತಕ್ಕಂಥದ್ದು. ಮತ್ತೆ ಎರಡನೇದು, ನನ್ನ ಅವತ್ತೇ ಒಂದು ಮಾತನ್ನು ಹೇಳಿದ್ದೆ ನಿಮ್ಗೆ, ಏನು ಇದು ನಿಗಮ ವಾಲ್ಮೀಕಿ ನಿಗಮದ ಚರ್ಚೆ ವಿಧಾನಸಭೆಯಲ್ಲಿ ಆಯ್ತು, ಅದಕ್ಕೆ ಉತ್ತರ ಕೊಟ್ಟರು, ಚೆನ್ನಾಗಿ ಕೊಟ್ರು. ಆ ಉತ್ತರವನ್ನ ಅದು ಕೋರ್ಟ್ ಎಷ್ಟರ ಮಟ್ಟಿಗೆ ಒಪ್ಪತ್ತ ಬಿಡುತ್ತೆ ಅದು ಬೇರೆ. ಈ ಮೂಢ ಹಗರಣವನ್ನು ಸಹ ಬಹುಶಃ ಅವರು ಅಲ್ಲಿಯೇ ಅದನ್ನು ಎದುರಿಸಿದ್ರೆ ಈ ರೀತಿಯ ಜನಾಂದೋಲನ ಮತ್ತೆ ಅದಕ್ಕೆ ವಿರೋಧವಾದಂತಹ ಪಾದಯಾತ್ರೆ ಮತ್ತೆ ಈ ರೀತಿಯ ದೊಂಬರಾಟ ಮತ್ತೆ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಒಡಕು ಇವೆಲ್ಲವನ್ನು ನಾವು ನೋಡ್ತಾ ಇರ್ಲಿಲ್ಲ. ಬಹುಶಃ ಅದು ಒಂದು ರೀತಿಯಲ್ಲಿ ಅದಕ್ಕೊಂದು ಮ್ಯಾಜಿಕಲ್ ಎಂಡ್ ಸಿಗ್ತಾ ಇತ್ತು ಮತ್ತೆ ಕಾನೂನಿನ ಹೋರಾಟ ನಡೀತಾನೆ ಇತ್ತು, ಅದು ಬೇರೆ ಪ್ರಶ್ನೆ. ಆದ್ರಿಂದ ನನಗನ್ಸುತ್ತೆ ಎಲ್ಲೋ ಗಾಬರಿಯಿಂದ ಒಂದಾದ ಮೇಲೆ ಒಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕಾಣುತ್ತೆ. ಅಂದ್ರೆ ನಮ್ಮ ಸಿದ್ದರಾಮಯ್ಯನವರ ಕುರಿತು ಹೇಳೋದಾದ್ರೆ. ಆದ್ರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಇದು ರಾಜಕೀಯ ಹೋರಾಟ. ರಾಜಕೀಯ ಹೋರಾಟ ಅಂದ್ರೇನು, ಜನಾಭಿಪ್ರಾಯವನ್ನ ತಮ್ಮ ಕಡೆಗೆ ಕಳಿಸ್ಕೊಳ್ತಾ ಇರ್ತಾರೆ. ಆ ದೃಷ್ಟಿಯಲ್ಲಿ ಪ್ರಚಾರ ಮತ್ತೆ ಈ ರೀತಿಯ ಜನರಿಗೆ ಒಂದು ರೀತಿಯಲ್ಲಿ ಭ್ರಮನಿರಸನವಾಗುವ ರೀತಿಯಲ್ಲಿ ಎರಡೂ ಪಕ್ಷಗಳು ಅಥವಾ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಒಟ್ಟಾಗಿದ್ರು ಸಹ ಅವರು ತಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಂದ ಇದ್ರು ಸಹ ಈ ರೀತಿ ಪ್ರದರ್ಶನ ಮಾಡ್ತಾರೆ ಅಂತಕ್ಕಂಥದ್ದು ಹುಳುಕು ಹೊರಗೆ ಬಂತು. ಮತ್ತೆ ಕಾಂಗ್ರೆಸ್ನವರು ಅತ್ಯಂತ ಗಾಬರಿಯಿಂದ ಡೆಸ್ಪರೇಟ್ ಆಗಿ ಈ ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆಯೇ ಉತ್ತರವನ್ನ ಸಾರ್ವಜನಿಕವಾಗಿ ನೀಡ್ತಾ ಇದ್ದಾರೆ. ಆದ್ರೆ ವಿಧಾನಸಭೆಯಲ್ಲಿ ಅಥವಾ ಕೋರ್ಟಿನ ಮೂಲಕ ಕಾನೂನಿನ ಮೂಲಕ ಅದನ್ನು ಎದುರಿಸಲೇಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಬಹುಶಃ ಮಾಡಿಕೊಟ್ಟಿದ್ರೆ ಕರ್ನಾಟಕದ ಜನತೆಗೆ ಒಂದು ರೀತಿಯ ನಿಜ ಚಿತ್ರ ಬರ್ತಾ ಇತ್ತು. ಈಗ ನಿಜ ಚಿತ್ರದ ಬದಲು ವಿಚಿತ್ರವಾದ ದೊಂಬರಾಟ, ರಾಜಕೀಯ ಪ್ರಯಾಸನ, ಪೈಪೋಟಿ, ಆರೋಪಗಳು ಕಟ್ತಾ ಇದೆ. ಆಮೇಲೆ ಬೇರೆಯವ್ರ ಬಗ್ಗೆ ಎಷ್ಟೇ ಆರೋಪ ಮಾಡಿದ್ರು ಅವು ಕಾನೂನಿನ ಪ್ರಕಾರ ಅವ್ರನ್ನ ಹೋರಾಟ ಮಾಡ್ಬೇಕು. ಇಲ್ಲಿ ಬಹುಶಃ ಬಾಯಲ್ಲಿ 2 ದಿವಸ ಬರುತ್ತೆ, ಪಬ್ಲಿಕ್ ಮೆಮೊರಿ ಶಾರ್ಟ್, ಜನ ಅದೇ ಮರ್ತು ಬಿಡ್ತಾರೆ. ಅದರಿಂದ ಕಾನೂನಿನ ಆಧಾರದ ಮೇಲೆ ಹೋರಾಟ ಮಾಡ್ತಕ್ಕಂಥದ್ದೇ ಅಂತಿಮವಾದ ಹೋರಾಟ. ಅದರಲ್ಲಿ ಜಯ ಸಿಕ್ಕರೆ ಸತ್ಯಕ್ಕೆ ಜಯ ಸಿಕ್ಕದೆ ಹೋದ್ರೆ ಕಾನೂನಿನಲ್ಲಿ ಅದು ದೋಷರಹಿತವಾದ ಒಂದು ಆಪಾದನೆ ಅಂತಕ್ಕಂಥದ್ದಾಗುತ್ತೆ. ಈ ರೀತಿಯಲ್ಲಿ ಇದನ್ನ ವಿಶ್ಲೇಷಿಸಬಹುದು. ಎಸ್ ದರ್ಶನ್ ಅವರೇ, ಇನ್ನೊಂದು ಕಡೆಯಲ್ಲಿ DCM DK ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ, HDK ಆಗಿರಬಹುದು, ಅವರ ಕುಟುಂಬದವರು, ಅವರ ಸಹೋದರರು, ಇವರ ವಿರುದ್ಧ ದಾಖಲೆಯನ್ನ ಬಿಡುಗಡೆ ಮಾಡ್ತೀವಿ ಎನ್ನುವಂಥದ್ದಾಗಿ, ಅದಕ್ಕೆ ಸಮಯ ಮುಹೂರ್ತವನ್ನ ನೋಡಿಕೊಂಡು ದಾಖಲೆಯನ್ನ ಬಿಡುಗಡೆ ಮಾಡ್ತೀನಿ ಅಂತೇಳಿ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಜನಾಂದೋಲನ ಕಾರ್ಯಕ್ರಮದಲ್ಲೇ ಈ ದಾಖಲೆ ಬಿಡುಗಡೆ ಆಗತ್ತಾ ಹೇಗೆ ಸರ್? ಈಗ ಸದ್ಯಕ್ಕೆ ಏನಂತಂದ್ರೆ ಕುಮಾರಸ್ವಾಮಿ ಅವ್ರದ್ದು 550 ಎಕರೆ ಗಣಿ ಹಗರಣ ಇದೇ ರಾಜ್ಯಪಾಲರ ಕೈಲಿದೆಯಲ್ಲ, ಯಾಕೆ ಅವ್ರ ಮೇಲೆ ಆಕ್ಷನ್ ಇಲ್ಲ? ಜೊಲ್ಲೆ ಅವ್ರ ಪ್ರಕರಣ ಇದೆಯಲ್ಲ, ಯಾಕೆ ಅವ್ರ ಮೇಲೆ ಆಕ್ಷನ್ ಇಲ್ಲ? ಯಾಕೆ ಅವ್ರಿಗೆ ಶೋಕಾಸ್ ನೋಟಿಸ್ ಇಲ್ಲ? ಯಾಕೆ ಅವ್ರ ಮೇಲೆ ಎಂಕ್ವೈರಿಗಳಿಲ್ಲ? ನೋಡಿ, ಈ ಕುಮಾರಸ್ವಾಮಿ ಅವರ ಬೇನಾಮಿ ಆಸ್ತಿಗಳು, ಅವ್ರ ದೊಡ್ಡ ಬೇನಾಮಿನೇ ಅವ್ರ ಸಹೋದರ ಬಾಲಕೃಷ್ಣ ಹೇಳಿದ್ದಾರೆ, ಮಾನ್ಯ KPCC ಅಧ್ಯಕ್ಷರು. ಜೊತೆಗೆ ಅವರ ಚಿಕ್ಕುಬ್ಬಿನಲ್ಲಿ ಇರ್ತಕ್ಕಂಥ ಜಮೀನು, ದೇವನೂರಿನಲ್ಲಿ ಇರ್ತಕ್ಕಂಥ ಜಮೀನ್ ಇರ್ಬಹುದು, ಕುದುರೆ ಫಾರ್ಮ್ ಇರ್ಬಹುದು 30 ಎಕರೆದು, ಇದೆಲ್ಲ ಎಲ್ಲಿಂದ ಯಾವ್ಯಾವ ತರ ಮಾಡಿದಿರಂತ ಈ ರಾಜ್ಯದ ಜನಕ್ಕೆ ಖಂಡಿತವಾಗ್ಲೂ ತಿಳಿಸುವಂತ ಕೆಲಸ ನಮ್ಮ ನಾಯಕರುಗಳು ಮಾಡೇ ಮಾಡ್ತಾರೆ. ಅವರ ಅಕ್ರಮಗಳು ಯಾವ ಜಾಗದಲ್ಲಿ ಬೆಂಗಳೂರಲ್ಲಿ ಸಾವಿರಾರು ಎಕರೆ ಮಾಡಿರ್ತಕ್ಕಂಥದ್ನ ತೆರೆದಿಡುವಂತ ಕೆಲಸನು ನಮ್ಮ ನಾಯಕರು ಖಂಡಿತ ಮಾಡ್ತಾರೆ. ಮೇ ಬಿ ಅವರಲ್ಲಿ ಸಾಕ್ಷ್ಯಗಳಿತ್ತಂದ್ರೆ ನಾಳೆ ಮಾಡಬಹುದು. ಆದ್ರೆ ಒಂದಂತೂ ಸತ್ಯ ನೋಡಿ, ಇವರ ಈ ಒಂದು ಪ್ರಹಸನ ಇದೆಯಲ್ಲ, ಪಾದಯಾತ್ರೆಯ ಪ್ರಹಸನ, ಪಾದಯಾತ್ರೆಯ ನಾಟಕ, ಇದು ಯಾರನ್ನೂ ಮೆಚ್ಚಿಸ್ಲಿಕ್ಕೆ ಆಗ್ತಾ ಇಲ್ಲ. ಮೊನ್ನೆ ಕುಮಾರಸ್ವಾಮಿ ಅವರೊಂದು ಟ್ವಿಟರ್ ಅಲ್ಲಿ ಪೋಸ್ಟ್ ಹಾಕಿದ್ರು, ಸುನಾಮಿ ಹಾಗೆ ಜನ. ನಾನಲ್ಲೇ ಕೈನಲ್ಲೇ ಲೆಕ್ಕ ಮಾಡಿದೆ, 92 ಜನ ಇರ್ಲಿಲ್ಲ. ಯಾವ ಸುನಾಮಿನೋ ಏನೋ ದೇವರಿಗೆ ಗೊತ್ತು. ಒಟ್ಟಾರೆ ಫ್ಲಾಪ್ ಆಗಿರ್ತಕ್ಕಂತ ಪಾದಯಾತ್ರೆ ಜನರು JDS ಮತ್ತೆ ಬಿಜೆಪಿಗೆ ಯಾವ್ಯಾವ ರೀತಿ ಒಯ್ತಾ ಇದ್ದಾರೆ. ಒಂದು ಕಡೆ ಜನರಿಗೆ ತೊಂದರೆ ಕೊಟ್ಕೊಂಡು ಹೋಗೋದು, ಇನ್ನೊಂದ್ ಕಡೆ ಆ ನಾಯಕರುಗಳ ಮೇಲೆ ಹೊಡೆಯುವಂತದ್ದು, ಇನ್ನೊಂದ್ ಕಡೆ CP ಯೋಗೇಶ್ವರ್ ಬೆಂಬಲಿಗರು ಅವ್ರೇನೋ ಟಿಕೆಟ್ ಕೇಳ್ತಾರೆ ಅಂದ್ರೆ ಕುಮಾರಸ್ವಾಮಿ ಅವ್ರಿಗೆ ಧಮಕಿ ಹಾಕೋದು. ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವ್ನು ಗ್ರಾಮ ಪಂಚಾಯತಿ ಚುನಾವಣೆನೂ ಗೆದ್ದಿಲ್ಲ, ಅದ್ ಯಾವ ರೀತಿ ಲೀಡರ್ಶಿಪ್ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಆತ ಬಂದು ಧಮಕಿ ಹಾಕೋದು. ಇಲ್ಲಿ ಯಾರು
ಹಾಸನದ ಮಾಜಿ MLA ಪ್ರೀತಮ್ ಗೌಡಗೆ ಕುಮಾರಸ್ವಾಮಿ ಧಮಕಿ ಹಾಕೋದು ಆತನಿಗೆ. ಈ ಕಡೆ ಬಿಜೆಪಿ ನಾಯಕರು ಅರವಿಂದ್ ಲಿಂಬಾವಳಿ ಏನ್ ಹೇಳಿದ್ರು, ರಮೇಶ್ ಜಾರಕಿಹೊಳಿ ಏನ್ ಹೇಳಿದ್ರು, ಯತ್ನಾಳ್ ಅವ್ರು ಏನ್ ಹೇಳಿದ್ರು ಅಂದ್ರೆ ನಾವು ನೋಡಿದೀವಿ. ಸೊ ಫೈನಲ್ ಏನಂತಂದ್ರೆ ಈ ಯಾತ್ರೆಗೆ ಅವ್ರವರಲ್ಲೇ ಒಗ್ಗಟ್ಟಿಲ್ಲ, ಈ ಮೈತ್ರಿ ಮುರಿಯೋ ಯಾತ್ರೆ ಆಗಿ ಹೋಗಿದೆ. ಯಾವ ಕ್ಷಣದಲ್ಲಿ ಬೇಕಿರೋ ಬಿಜೆಪಿ ಜೆಡಿಎಸ್ ಬಿಜೆಪಿ ಮತ್ತೆ ಜೆಡಿಎಸ್ ಅಪವಿತ್ರ ಮೈತ್ರಿ ಇದೆಯಲ್ಲ ಅದು ಮುರಿದು ಬೀಳುವಂತ ಮುನ್ಸೂಚನೆ ಈ ಪಾದಯಾತ್ರೆ ಅಂತ ಹೇಳಿ ಬಯಸ್ತೀನಿ ಸರ್. ಎಸ್ ಶಶಿಧರ್ ಅವರ ಇನ್ನೊಂದ್ ಕಡೆಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ ಸಾಕಷ್ಟು ಹಗರಣಗಳು ನಡೆದಿತ್ತು. ಆವಾಗ್ಲೂ ಕೂಡ ರಾಜ್ಯಪಾಲರಿಗೆ ಕಂಪ್ಲೇಂಟ್ಗಳು ಹೋಗಿತ್ತು. ರಾಜ್ಯಪಾಲರು ಆ ಸಂದರ್ಭದಲ್ಲಿ ಯಾಕೆ ನೋಟಿಸ್ ಕೊಡ್ಲಿಲ್ಲ ಮುಖ್ಯಮಂತ್ರಿಗಳಿಗೆ, ಈಗ ಯಾಕೆ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡ್ತಿದ್ದಾರೆ ಅಂತ ಹೇಳೋ ಒಂದು ಚರ್ಚೆ. ನೋಡಿ, ಕೇಂದ್ರ ಸರ್ಕಾರ ಇರತಕ್ಕಂಥ ನೇರವಾಗಿ ಹೇಳ್ಬೋದು, ಇದು ಸರ್ವಾಧಿಕಾರಿ ಇರತಕ್ಕಂಥ ಸರ್ಕಾರ. ಅದು ಬಿಜೆಪಿ ಅವ್ರನ್ನ ರಕ್ಷಣೆ ಮಾಡುತ್ತೆ. ಎಸ್, ಬೇರೆಯವರನ್ನ ತೊಳೆದು ಅವ್ರಿಗೆ ಸಣ್ಣ ಏನು ಸಾಕ್ಷ್ಯಗಳ ಪುರಾವೆಗಳು ಇಲ್ಲದೆ ಇದ್ರೆ ಸಹ ಜೈಲಲ್ಲಿ ಹಾಕುತ್ತೆ. ಇದನ್ನ ಎಲ್ಲ ಇದ್ರಲ್ಲೂ ನೋಡ್ಕೊಂಡ್ ಬರ್ಬೋದು ನೀವು. ಅದೇ ಅಜಿತ್ ಪವಾರ್ ಏನಾದ್ರು ಬಿಜೆಪಿಗೆ ಬರ್ಲಿಲ್ಲ ಅಂದ್ರೆ ಅವತ್ತು ಜೈಲಲ್ಲಿ ಇರ್ತಾ ಇದ್ರು. ಬೇರೆಯವರು ಬಿಸ್ವಾಸ್ ಅಂತ ಅಸ್ಸಾಂ ಮುಖ್ಯಮಂತ್ರಿ ಬರ್ಲಿಲ್ಲ ಅಂದ್ರೆ ಅವರು ಜೈಲಲ್ಲಿ ಇರ್ತಾ ಇದ್ರು. ಈ ರೀತಿಯಾದಂತ ನಡವಳಿಕೆಗಳು ನಡೀತಾನೆ ಇದಾವೆ. ಇಂತಹ ಇದಕ್ಕೆ ಹೊಸ ಕಾನೂನು ಚೌಕಟ್ಟಿನಲ್ಲಿ ಅಪೋಸಿಷನ್ ಅನ್ನು ತುಳಿಯೋದಕ್ಕೆ ಬಿಜೆಪಿ ಹೊರಟಿದೆಯಲ್ಲ, ಇದು ಮಾರಕ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ. ಇದನ್ನ ನಡಿಬಾರ್ದು. ಆಮೇಲೆ ಅದು ಹೌದು, ಈಗ ಕುಮಾರಸ್ವಾಮಿ ಮೇಲೂ ಪ್ರಾಸಿಕ್ಯೂಷನ್ ಇತ್ತಲ್ವಾ, 8 ತಿಂಗಳ ಹಿಂದೆನೆ ಕೊಟ್ಟಾಗ ಅದನ್ನ ಅವ್ರು ತಗೊಂಡು ಪ್ರಾಸಿಕ್ಯೂಷನ್ ಕೊಡ್ಬೋದಾಗಿತ್ತಲ್ಲ. ಆಗ ಸಾಮಾನ್ಯ MLA ಅವರು 8 ತಿಂಗಳ ಹಿಂದೆ ಸಾಮಾನ್ಯ MLA, ಈಗಲಾದ್ರೂ ಅವರು ಕೇಂದ್ರ ಸಚಿವರು ಇದ್ದಾರೆ, ಆಗ್ಲೇ ಕೊಡ್ಬೋದಾಗಿತ್ತಲ್ಲ. ಇದೊಂದು ಪ್ರಾಸಿಕ್ಯೂಷನ್ ಬಂದಿದೆ. ಲೋಕಾಯುಕ್ತದಲ್ಲಿ ಚಾರ್ಜ್ ಶೀಟ್ ಆಗಿರ್ತಕ್ಕಂಥ ವ್ಯಕ್ತಿ ಇನ್ನೇ ಕೊಡೋಕ್ಕಾಗಲ್ಲ. ಯಾಕೆಂದ್ರೆ ಅವಾಗ್ಲೇ ಅವರು ಬಿಜೆಪಿಗೆ ಸೇರಿದ್ರು. ಮೋದಿ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಅಮಿತ್ ಶಾ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಅವ್ರನ್ನ ರಕ್ಷಿಸ್ತಾ ಇದಾರೆ. ಬಿಜೆಪಿ ಜೊತೆಗೆ ಹೋದ್ರೆ ಅದೊಂದು ವಾಷಿಂಗ್ ಮಿಷಿನ್ ಆಗ್ಬಿಡುತ್ತೆ. ಬೇರೆಯವರಾದ್ರೆ ಸಣ್ಣ ಸಣ್ಣ ವಿಷಯಗಳನ್ನು ಸಹ ತೆಗೆದುಕೊಂಡು ದೊಡ್ಡ ವಿಷಯವಾಗಿ ಮಾರ್ಪಾಡಾಗಿ ಮಾಡ್ತಾರೆ. ಹಾಗೆ ಈ 3 ಪಾಲಿಕೆ ಚುನಾವಣೆಗಳಲ್ಲಿ ಈ ಮೈಸೂರು ಮತ್ತೆ ಇನ್ನೊಂದು 3 ಪಾಲಿಕೆ ಚುನಾವಣೆಗಳೇನು ಬರ್ತಾ ಇದೆ, ಅದರಲ್ಲಾಗಲೇ ಒಡಕು ಮುಂಟಾಗಿದೆ. JDS ಮತ್ತು ಬಿಜೆಪಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಆಗ್ಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಎಂತಹ ಜಂಟಿ ಪಾದಯಾತ್ರೆ ಅವರೇ ಹೇಳ್ಬೇಕು. ಯಾವ ಪುರುಷಾರ್ಥಕ್ಕೋಸ್ಕರ ಪಾದಯಾತ್ರೆ, ಯಾವ ಜನಕ್ಕೋಸ್ಕರ ಪಾದಯಾತ್ರೆ? ನೀವು ಪಾದಯಾತ್ರೆ ಮಾಡ್ಬೇಕಾಗಿದ್ರೆ ಬೇರೆ ಕಲ್ಯಾಣಕ್ಕೋಸ್ಕರ ಪಾದಯಾತ್ರೆ ಮಾಡ್ಬೇಕಾಗಿತ್ತು. ಬೇರೆ ಮಕ್ಕಳಿಗೋಸ್ಕರ ಪಾದಯಾತ್ರೆ ಮಾಡ್ಬೇಕಾಗಿತ್ತು. ದೀನ ದಲಿತರಿಗೋಸ್ಕರ ಮಾಡ್ಬೇಕಾಗಿತ್ತು. ಮತ್ತು ನೀರಿನ ನಮ್ಮ ನೀರು ನಮ್ಮ ಹಕ್ಕು ಅಂತ ಸುಮಾರು ಬಾರಿ ಬಿಜೆಪಿ ಮತ್ತು JDS ಹೇಳ್ತು, ನಾವು ರೈತರ ಪರವಾಗಿ ಇದ್ದೀವಿ ಅಂತ. ಈ ಸಂದರ್ಭದಲ್ಲಿ ಬಜೆಟ್ ನಲ್ಲಿ ವಿಶೇಷವಾದ ಅನುದಾನಗಳನ್ನು ತರುವಲ್ಲಿ ಯಶಸ್ವಿ ಆಗ್ಬೇಕಾಗಿತ್ತು. ಕುಮಾರಸ್ವಾಮಿ ಆಗ್ಲಿ, ಪ್ರಹ್ಲಾದ್ ಜೋಶಿ ಅವರಾಗ್ಲಿ, ಶೋಭಾ ಕರಂದ್ಲಾಜೆ, ಸೋಮಣ್ಣ ಆಗ್ಲಿ, ಎಲ್ಲರೂ ಇದನ್ನು ಮಾಡ್ಬೇಕಾಗಿತ್ತು. ಆದ್ರೆ ಯಾವ್ದು ಮಾಡ್ತಾ ಇಲ್ಲ. ಕೇವಲ ರಾಜಕೀಯ ಬೇಳೆಗೋಸ್ಕರ ಜಿ ವಜೂರ್ ಅಂತಾರೆ. 17 ಜನ ಬಿಜೆಪಿ ಸಂಸದರು, 2 JDS ಸಂಸದರು ಜಿ ವಜೂರ್ ಅನ್ಕೊಂಡೇ ಬರ್ತಾರೆ. ಕರ್ನಾಟಕಕ್ಕೋಸ್ಕರ ಯಾವುದೇ ಒಂದು ಕ್ರಿಯಾಶೀಲತೆಯಾಗಿ ಕೆಲಸ ಮಾಡ್ತಾ ಇಲ್ಲ. ಹಾಗೆ ಆಗ್ಲಿ ಕಾಂಗ್ರೆಸ್ ಸಹ ಈಗ 136 ಸ್ಥಾನ ಕೊಟ್ಟಿರತಕ್ಕಂಥ ಕಾಂಗ್ರೆಸ್ ಸಹ ಶಿಸ್ತುಬದ್ಧವಾಗಿ ಜನರ ಪರ ಕೆಲಸ ಮಾಡಬೇಕು, ಜನರಿಗೋಸ್ಕರ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ನಿಮಗೂ ಸಹ ಜನ ತಕ್ಕ ಪಾಠ ಕಲಿಸ್ತಾರಂತ ಈ ಮೂಲಕ ಹೇಳಕ್ ಬಯಸ್ತಾರೆ. ಎಸ್, ನಮ್ಮ ಈ ಚರ್ಚೆಯಲ್ಲಿ ಭಾಗಿಯಾಗಿರುವಂತಹ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು, ಹಾಗೇನೆ ಬಿಜೆಪಿ ವಕ್ತಾರರಾಗಿರುವಂತಹ ಅರುಣ್ ಜಿ ಅವರು, ಹಾಗೇನೆ ಆಪ್ ವಕ್ತಾರರಾಗಿರುವಂತಹ ಶಶಿಧರ್ ಅವರು, ಚಂಬಿ ಪುರಾಣಿಕ್ ಸರ್, ಎಲ್ಲರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಒಂದ್ ಕಡೆಯಲ್ಲಿ ಯಾವ ರೀತಿಯಾದಂತಹ ಜಟಾಪಟಿ ನಡೀತಾ ಇದೆ ಅಂತ ಹೇಳಿ ಕೌಂಟರ್ ಕೊಡುವಂತ ಸಮಾವೇಶನ ಅಥವಾ ವ್ಯಕ್ತಿಯ ಶಕ್ತಿ ಪ್ರದರ್ಶನವ ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಏನ್ ನಡೀತಾ ಇದೆ ಕಾದ್ ನೋಡ್ಬೇಕಾಗತ್ತೆ. ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಹುಳುಕುಗಳಿವೆ. ಇವೆಲ್ಲ ಹುಳುಕುಗಳನ್ನ ಮುಚ್ಕೊಂಡಿಲ್ಲ. ಅದರ ಹೊರತಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ ಎರಡೂ ಪಕ್ಷಗಳು ಅಂತ ಹೇಳಿದ್ರೆ ಮೈತ್ರಿ ಪಕ್ಷ JDS ಬಿಜೆಪಿ ಮೈತ್ರಿ ಪಕ್ಷ, ಹಾಗೇನೆ ಆಡಳಿತ ಪಕ್ಷ ಕಾಂಗ್ರೆಸ್ನ ಈ ಹೋರಾಟ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.